ಥ್ಯಾಂಕ್ ಯು ಅಗೇನ್ ಫಾರ್ ದ ಆಪರ್ಚುನಿಟಿ ಸರ್. ಸೊ ನನಗೆ ಮೆಡಿಟೇಷನ್ ಅಂಡ್ ಸ್ಟಡಿ ಸರ್ಕಲ್ ಇಂದ ಕಾಲ್ ಬಂತು ಅಂದ್ರೇನೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಐ ರೇಸ್ ಮೈ ಬಾರ್ಸ್ ಟು ಸೆಲೆಕ್ಟ್ ದ ಟಾಪಿಕ್. ನಾನೇ ಕಾನ್ಶಿಯಸ್ ಆಗಿ ಸ್ವಲ್ಪ ಟಫ್ ಆಗಿರೋ ಸಬ್ಜೆಕ್ಟ್ಸ್ ಅನ್ನ ತೆಗೆದುಕೊಂಡು ನಾನು ಪ್ರಯತ್ನ ಮಾಡ್ತೀನಿ. ಸೊ ದಟ್ಸ್ ದ ಬೆಸ್ಟ್ ಥಿಂಗ್. ಏನ್ ಕೊಡೋದು ಅಂತ ಅನ್ಕೊಂಡಾಗ ಅಲ್ಲಿಗೇನೋ ಒಂದು ಭಗವಂತ ಆ ಸಮಯ ಕೊಡ್ತಾನೆ. ಸೊ ಸಾಮಾನ್ಯವಾಗಿ ನನ್ನ ಮನಸ್ಥಿತಿ ತರ್ಕ ಅಲ್ಲ. ನಾನು ಸುಮ್ಮನೆ ಐ ವಿಲ್ ಜಸ್ಟ್ ಟೇಕ್ ಥಿಂಗ್ಸ್ ಆಸ್ ಇಟ್ ಕಮ್ಸ್. ವೈ ವಾಟ್ ನಾನು ಪ್ರಶ್ನೆ ಹಾಕೋದು ಬಹಳ ಕಡಿಮೆ, ಬಹಳ ಅಂದ್ರೆ ಬಹಳ ಕಡಿಮೆ. ಅಂಡ್ ಆ ದಾರಿ ನನ್ನ ಜೀವನದಲ್ಲಿ ಸರಿಯಾಗಿ ಬಂದ್ಬಿಟ್ಟಿದೆ. ಆದ್ರೆ ಕಾಮನ್ ಲೇ ಪರ್ಸನ್ಗೆ ಅದು ಅಷ್ಟು ಸಲೀಸಾಗಿ ಪ್ರಶ್ನೆಗಳನ್ನ ಹಾಕದೆ ಮತ್ತೆ ಸರಿಯಾಗಿ ತಿಳಿದುಕೊಳ್ಳದೆ ಅದನ್ನ ಎಲ್ಲ ಆಂಗಲ್ಸ್ ಅಲ್ಲೂ ಅರ್ಥ ಮಾಡ್ಕೊಳ್ದಲೆ ಅಥವಾ ಅಷ್ಟು ಸಲೀಸಾಗಿ ಅದನ್ನ ನಂಬದೆ ಅವರು ಒದ್ದಾಡ್ತಾ ಇರ್ತಾರೆ. ಆದ್ರಿಂದ ಇವತ್ತು ವಾಟ್ ಇಸ್ ದ ರೋಲ್ ಆಫ್ ತರ್ಕ ಅಂಡ್ ವೇರ್ ಇಟ್ ಲೀಡ್ಸ್ ಟು ಅನ್ನೋದು ಅನುಭವ ಅನ್ನೋದ್ರ ಬಗ್ಗೆ ಇವತ್ತು ವಿಷಯವನ್ನ ತೆಗೆದುಕೊಂಡಿರುವಂಥದ್ದು. ಸೊ ವಿಚಾರ ಮುಂದುವರಿಸ್ತಾ ಮೊಟ್ಟ ಮೊದಲಿಗೆ ವಾಸುದೇವ್ ಸರ್ಗೆ ಮತ್ತೆ ವಾಣಿ ಮೇಡಮ್ಗೆ ನಾನು ನಮಸ್ಕಾರ ಮಾಡ್ತಾ ಮತ್ತೆ ಮೊದಲೇ ನನ್ನ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇಂತಹ ಒಂದು ಗೌರವಪೂರ್ಣವಾದ ಒಂದು ಅವಕಾಶಕ್ಕಾಗಿ. ಮತ್ತೆ ನಾನು ಪ್ರತಿ ಸಲ ಹೇಳ್ತೀನಿ, ಚಿಕ್ಕವಳು ನಾನು, ನಂಗೇನು ವಿಷಯ ಅಷ್ಟು ತಿಳಿದಿಲ್ಲ. ಆದ್ರೂ ನನ್ನನ್ನು ಗೌರವಿಸಿ ಈ ವೇದಿಕೆಗೆ ಕರೆದು ನೀವು ನನ್ನನ್ನ ಎನ್ಕರೇಜ್ ಮಾಡ್ತಾ ಇದ್ದೀರಾ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಅಂಡ್ ದಿಸ್ ಇಸ್ ಅ ರಿಯಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಫಾರ್ ಮೀ ಅಂತಾನೆ ನಾನು ಪ್ರತಿ ಸಲ ಅನ್ಕೊಳ್ತೀನಿ. And I thank one and all who are there in the meeting. And with this and with the prayer, I would wish to start my talk. Om Vasudeva Sutam Devam Kamsa Chanduramardhanam Devaki Paramanandam Krishnam Vande Jagat Gurum. Om Shri Paramatmane Namah. ಇವತ್ತಿನ ಈ ಅನುಭವ ಮತ್ತು ತರ್ಕ ಇದರ ಬಗ್ಗೆ ನಾವು ತಿಳಿದುಕೊಳ್ಳುವಾಗ ಮೊಟ್ಟ ಮೊದಲಿಗೆ ಒಂದೆರಡು ಪುಟ್ಟ ಕಥೆಗಳ ಮೂಲಕ ನಾವು ಈ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡೋಣ. ಒಮ್ಮೆ ಒಂದು ಉಪ್ಪಿನ ಗೊಂಬೆ ಅದಕ್ಕೆ ಸಮುದ್ರದ ಬಗ್ಗೆ ತಿಳಿದು ಬಂದಾಗ ಈ ಸಮುದ್ರದ ಆಳ ಏನು, ಅಗಲ ಏನು, ಇದನ್ನ ನಾನು ಅಳತೆ ಮಾಡಬೇಕು ಅಂತ ಅನ್ಕೊಂಡು ಸಮುದ್ರದ ತೀರಕ್ಕೆ ಹೋಗುತ್ತಂತೆ. ಸೊ ಇದು ತರ್ಕ. ಆಳ, ಅಗಲ, ಉದ್ದ ಏನಿದೆ ಅದನ್ನ ನಾನು ಅಳಿಬೇಕು ಸಮುದ್ರದ್ದು ಅಂತ ಅನ್ಕೊಳ್ಳುತ್ತಲ್ಲ, ಅದು ದಟ್ ಇಸ್ ತರ್ಕ. ಆ ನಂತರ ಅದೇನ್ ಮಾಡುತ್ತೆ, ನೀರಿನ ಒಳಗಡೆಗೆ ಹೋಗುತ್ತೆ. ಪ್ರತಿ ಒಂದು ಸ್ಟೆಪ್ ಅಲ್ಲೂ ಅದೇನಾಗ್ತಾ ಬರುತ್ತೆ, ಕರಗ್ತಾ ಬರುತ್ತೆ. ಇಟ್ ಸ್ಟಾರ್ಟ್ಸ್ ಡಿಸಾಲ್ವಿಂಗ್. ಬಿಫೋರ್ ಕಂಪ್ಲೀಟ್ಲಿ ಡಿಸಾಲ್ವಿಂಗ್, ಪೂರ್ತಿ ಅದು ಕರಗೋಗಕ್ ಮುಂಚೆ ಅದು ಹೇಳುತ್ತಂತೆ, ನೌ ಐ ನೋ ವಾಟ್ ದ ಓಷನ್ ಈಸ್ ಬಟ್ ಐ ಕೆನಾಟ್ ರಿಟರ್ನ್ ಟು ಎಕ್ಸ್ಪ್ಲೇನ್. ನನಗೀಗ ಸಮುದ್ರ ಏನು ಅಂತ ನನಗೆ ಅರ್ಥ ಆಯ್ತು, ಆದ್ರೆ ಅದನ್ನ ಹೇಳಲಿಕ್ಕೆ ನಾನು ತಿರುಗಿ ಬರ್ಲಿಕ್ಕಾಗಲ್ಲ. ಸಿ, ದಟ್ ಈಸ್ ಅನುಭವ. ದಟ್ ಈಸ್ ಅನುಭವ. ತರ್ಕ ಏನು, ಅನುಭವ ಏನು ಅನ್ನೋದು ನಮಗೆ ಗೊತ್ತಾಯ್ತು. ಅಲ್ಲಿಂದ ನಾವಿದ್ರಲ್ಲಿ ಟೇಕ್ ಅವೇ ಏನು ಅಥವಾ ನಮಗೆ ರಿಫ್ಲೆಕ್ಷನ್ ಪಾಯಿಂಟ್ ಏನು ಅಂತ ನೋಡಿದ್ರೆ, ಸಾಗರವನ್ನ ತರ್ಕದಿಂದ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ
ಸಾಗರದಲ್ಲಿ ಲೀನವಾದಾಗ ಆ ಸತ್ಯ ನಮಗೆ ತಿಳಿಯುತ್ತದೆ. ಲೀನವಾದ ನಂತರ ನಾನು ಹೊರಗ್ ಬರ್ಲಿಕ್ಕಾಗಲ್ಲ, ನಾನು ಅದೇನು ಅಂತ ಹೇಳಲಿಕ್ಕಾಗಲ್ಲ. ಹಾಗೆ ಭಗವಂತ ಅಥವಾ ಇನ್ಫಿನಿಟಿ ಅಂತ ನಾವೇನ್ ಹೇಳ್ತೀವಿ, that also we cannot measure with logic, but we can merge in that infinity or the divinity and we can realize. ಎಷ್ಟು ಸರಳವಾಗಿದೆ ಈ ವಿಷಯ. ಹೇಗೆ ಹೇಳೋದಪ್ಪ ಅಂತ ಅಂದಾಗ ಒಂದಿಷ್ಟು ವಿಚಾರಣೆ ಮಾಡ್ಬೇಕಾಗತ್ತೆ. ನಮಗ್ ಅರ್ಥ ಆಗತ್ತೆ, ಆದ್ರೆ ಇನ್ನೊಬ್ರಿಗೆ ತಿಳಿ ಹೇಳ್ಬೇಕಾದ್ರೆ ಸ್ವಲ್ಪ ವಿಚಾರಣೆ ಬೇಕಾಗತ್ತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ತೈತ್ತರೀಯ ಉಪನಿಷತ್ತಿನ ಭಾಗದಲ್ಲಿ ಬರುವಂತ ಒಂದು ಸಾಲು ಇದು. ಅದನ್ನ ಕನ್ನಡದಲ್ಲೋ ಇಂಗ್ಲಿಷ್ನಲ್ಲೋ ಹೇಳ್ಬೇಕಾದ್ರೆ, ಯಾಕೆಂದ್ರೆ ಸಂಸ್ಕೃತ ಎಲ್ಲರಿಗೂ ಅರ್ಥ ಆಗೋದಿಲ್ಲ, ಆದ್ರಿಂದ ಮಾತು ಮತ್ತು ಮನಸ್ಸು ತಲುಪಲಾರದ್ದು ಯಾವುದೋ ಅದು ಪರಮ ಸತ್ಯ. which the words and mind are unable to grasp. That means the ultimate. ಕೆಲವು ಸತ್ಯಗಳು it is beyond reasoning. They must be just experienced. ಧ್ಯಾನದಲ್ಲಿ ನಾನು ಎಲ್ಲೋದೆ ಅಂತ ಗೊತ್ತಾಗ್ಲಿಲ್ಲ, ಪದಗಳಲ್ಲಿ ಹೇಳಲಿಕ್ಕಾಗ್ತಾ ಇಲ್ಲ. This is beyond reasoning. What you have experienced, that is all it is. ಆದರೆ ನಮಗೆ ಸಾಮಾನ್ಯವಾಗಿ ಇಷ್ಟು ಸಲೀಸಾಗಿ ಅದು ನಮ್ಮ ತಲೆ ಒಳಗಡೆ ಹೋಗೋದಿಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಗುರುಗಳು ಯಾವಾಗ್ಲೂ ಒಂದು ಮಾತು ಹೇಳೋರು, ಏನಾದ್ರೂ ಈ ಸತ್ಸಂಗಗಳು ಈ ತರ ಕಾರ್ಯಕ್ರಮಗಳೆಲ್ಲ ಆದ್ಮೇಲೆ ಎಲ್ಲಾರು ಬಂದು, ಗುರುಗಳೇ ನಂಗೆ ಹಿಂಗಾಯ್ತು, ಗುರುಗಳೇ ನನ್ಗೆ ಹಂಗಾಯ್ತು, ಈ ತರ ಅನ್ನಿಸ್ತು, ಆ ತರ ಅನ್ನಿಸ್ತು, ಎಲ್ಲ ಅನ್ಸದೆಲ್ಲ ಕೇಳಿಸ್ಕೊಡು. ಆಮೇಲೆ ಸ್ವಲ್ಪ ಆಪ್ತವಾಗಿ ನನ್ನ ಹತ್ರ ಡಿಸ್ಕಷನ್ ಮಾಡುವಾಗ, ಇನ್ನು ಇಂದ್ರಿಯಾತೀತ ಸ್ಥಿತಿಗೆ ಇವರೆಲ್ಲ ಹೋಗಿಲ್ಲ, ಇಂದ್ರಿಯಗಳಿಗೆ ಸಿಲುಕೋಂತ ಅನುಭವಕ್ಕೆ ಇವರಿಷ್ಟು ಸಂತೋಷ ಪಟ್ಬಿಡ್ತಾ ಇದ್ದಾರೆ. ಇನ್ನ ಇಂದ್ರಿಯಾತೀತ ಸ್ಥಿತಿಗೆ ಹೋದಾಗ ಪದಗಳು ಹೇಳಲಾರದ ಸ್ಥಿತಿ ಅದು. ಇದೆಲ್ಲವನ್ನು ಮೀರಿ ಇರುವ ಆ ಪರಬ್ರಹ್ಮ ಇರುವ ಆ ಸ್ಥಿತಿ, ಆ ಸತ್ಯದ ಸ್ಥಿತಿ, ಅರಿವಿನ ಸ್ಥಿತಿ, ಅದನ್ನ ಯಾವ ಪದದಲ್ಲೂ ಹಿಡ್ದಿಡ್ಲಿಕ್ಕಾಗಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂದ್ಬಿಟ್ಟು ಯಾವುದು ಹೇಳಕ್ಕಾಗಲ್ಲ ಅದನ್ನ. ದಟ್ ಇಸ್ ಅನುಭವ. ನಾನಲ್ಲಿ ಹೋಗ್ತೀನಿ, ಈ ತರ ಹೋಗ್ತೀನಿ, ದೇಹದಿಂದ ಮನಸ್ಸನ್ನ ನಿಂದ ಬುದ್ಧಿಯಿಂದ ಅಹಂಕಾರ, ಹಿಂಗೆಲ್ಲ ಒಂದೊಂದೇ ದಾಟ್ಕೊಂಡು ಆತ್ಮದ ಅನುಭವವನ್ನ ಪಡಿತೀನಿ ಅಂತ ಅನ್ಕೊಳ್ಳೋದು ತರ್ಕ. ಆ ಅನುಭವದಲ್ಲಿ ಹೋದಾಗ ಅಲ್ಲಿ ತನಕ ಹೋಗಿದ್ ಗೊತ್ತು, ಅಲ್ಲಿಂದ ಮುಂದೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಅನ್ನೋದು ಹೇಳಲಿಕ್ಕೆ ಬಾರದಂಥದ್ದು. ಅದೊಂದು ಅನುಭವ, ಇಟ್ ಇಸ್ ಜಸ್ಟ್ ಎನ್ ಎಕ್ಸ್ಪೀರಿಯನ್ಸ್, ದಟ್ಸ್ ಆಲ್ ಅಂತ ಹೇಳ್ಬಿಡ್ತೀವಿ. ಆ ಅನುಭವ ಅನುಭವಿಸಿದವ್ರಿಗೆ ಗೊತ್ತು, ಇನ್ಯಾರಿಗೂ ಅದು ಅರ್ಥ ಆಗಲ್ಲ ಅಂತ ಎಲ್ಲ ಹೇಳ್ತೀವಲ್ಲ, ಹಾಗೆ. ಸೊ ಸಮ್ ಟ್ರೂತ್ಸ್ ಆರ್ ಲೈಕ್ ದಟ್, ದೇ ಆರ್ ಬಿಯಾಂಡ್ ರೀಸನಿಂಗ್.
They must be just experienced. They must be just experienced. ಇದು ಒಂದು ಉದಾಹರಣೆ. ಇನ್ನೊಂದು ಚಿಕ್ಕ ಕಥೆಯೋ ಅಥವಾ ಆನಿಕ್ಡೋಟ್ ಅಂತ ಹೇಳ್ತೀವೋ, ಇದನ್ನ ನಾವು ನೋಡಿದ್ರೆ, ಒಬ್ಬ ಶಿಷ್ಯ ಗುರುವಿನ ಹತ್ರ ಕೇಳ್ತಾನಂತೆ, ಪ್ರೂವ್ ಟು ಮೀ ದಟ್ ಲೈಟ್ ಎಕ್ಸಿಸ್. ಬೆಳಕಿದೆ ಅನ್ನೋದನ್ನ ಪ್ರೂವ್ ಮಾಡಿ. ಅದಕ್ಕೆ ವಾಟ್ ಇಸ್ ಸೋ ಬಿಗ್ ಅಬೌಟ್, ನಥಿಂಗ್ ಬಿಗ್ ಅಬೌಟ್ ಇಟ್ ಅಂತ ಗುರುಗಳು ಹೇಳಿ ಒಂದು ಡಾರ್ಕ್ ರೂಮ್ಗೆ, ಕತ್ತಲ ಇರುವಂತಹ ಒಂದು ಕೋಣೆಗೆ ಕರ್ಕೊಂಡು ಹೋಗ್ತಾರಂತೆ. ಅಷ್ಟೇ ಅಲ್ಲದೆ ಬಾಗಿಲನ್ನು ಮುಚ್ತಾರಂತೆ. ಸ್ಟೂಡೆಂಟ್ ಸ್ಟಾರ್ಟೆಡ್ ಪ್ಯಾನಿಕಿಂಗ್. ಅವನಿಗೆ ಭಯ, ಏನೇನೋ ಆಗ್ತಾ ಇದೆ. ಆಗ ಸ್ವಾಮೀಜಿ, ಐ ಕ್ಯಾನಾಟ್ ಸಿ ಎನಿಥಿಂಗ್, ನಂಗೇನು ನೋಡಕ್ ಆಗ್ತಾ ಇಲ್ಲ, ಇಲ್ಲಿ ನನ್ಗೇನು ಕಾಣಿಸ್ತಾ ಇಲ್ಲ. ಆಗ ಆ ಗುರುಜಿ ಕೇಳ್ತಾರಂತೆ, ಡು ಯು ನೀಡ್ ಲಾಜಿಕಲ್ ಪ್ರೂಫ್ ಆಫ್ ಲೈಟ್ ಆರ್ ಶಲ್ ಐ ಲೈಟ್ ಲ್ಯಾಂಪ್? ಒಳಗೆ ಬೆಳಕಿದೆ, ಆ ಬೆಳಕಿಂದ ಬೆಳಕು ಪ್ರಚೋದನೆ ಆದಾಗ ಹೊರಗಿನ ಕತ್ತಲು ಹೊರಟೋಗುತ್ತೆ, ನನ್ಗೆ ಯಾವ್ದು ಕಾಣಲ್ಲ ಅನ್ನೋದೇ ಇಲ್ಲ ಆ ಬೆಳಕಿನಲ್ಲಿ. ಆದ್ರೆ ಈಗ ಆ ಶಿಷ್ಯ ಆ ಸ್ಥಿತಿಯಲ್ಲಿಲ್ಲ. ಆದ್ರಿಂದ ಗುರುಗಳು ಒಂದು ದೀಪವನ್ನ ಹಚ್ತಾರಂತೆ. ಒಂದು ಚಿಕ್ಕ ದೀಪವನ್ನ ಹಚ್ಚಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ, ಇನ್ಸ್ಟೆಂಟ್ಲಿ ದ ಡಾರ್ಕ್ನೆಸ್ ಡಿಸಪಿಯರ್ಡ್. ಆಗ ಗುರು ಹೇಳ್ತಾನಂತೆ, ಲೈಟ್ ಡಸಂಟ್ ನೀಡ್ ಆರ್ಗ್ಯುಮೆಂಟ್, ಲೈಟ್ ಡಸಂಟ್ ನೀಡ್ ಎಕ್ಸ್ಪ್ಲನೇಷನ್, ಇಟ್ ನೀಡ್ಸ್ ಓನ್ಲಿ ಇಗ್ನಿಷನ್. ಇಟ್ ನೀಡ್ಸ್ ಓನ್ಲಿ ಇಗ್ನಿಷನ್. ಅಂದ್ರೆ ಅಜ್ಞಾನ, ಕತ್ತಲೆಯನ್ನು ತರ್ಕದಿಂದ, ಅಜ್ಞಾನವೆಂಬ ಕತ್ತಲೆಯನ್ನ ತರ್ಕದಿಂದ ವಾದಿಸಲು ಸಾಧ್ಯ. ಆದರೆ ಜ್ಞಾನದೀಪ ಬೆಳಗಿದಾಗ ಅದರ ಅಗತ್ಯವಿಲ್ಲ. ಅಜ್ಞಾನವಿದ್ದಾಗ, ಕತ್ತಲಿದ್ದಾಗ, ತರ್ಕದಲ್ಲಿದ್ದಾಗ ಅದು ಅಸಾಧ್ಯ. ಆದರೆ ಜ್ಞಾನದ ದೀಪ ಬೆಳಗಿದಾಗ ವಾದನೆ ಅಗತ್ಯ ಇಲ್ಲ ನಿನ್ಗೆ. ಯು ಕ್ಯಾನ್ ಡಿಬೇಟ್ ಅಬೌಟ್ ದ ಡಾರ್ಕ್ನೆಸ್ ಎಂಡ್ಲೆಸ್ಲಿ. ಲಾಜಿಕ್ ಏನ್ ಮಾಡುತ್ತೆ ನಮ್ಮನ್ನ? ಸಿಂಪ್ಲಿ ಇಟ್ ವಿಲ್ ಪ್ರೊಲಾಂಗ್ ವಿತ್ ದ ಆರ್ಗ್ಯುಮೆಂಟ್. ಏನ್ ತರ್ಕ ಮಾಡ್ತಾನೇ ಕೂತ್ಕೊಂಡಿರ್ತಾರೆ, ಹಾಗೆ ಹೀಗೆ ಹೀಗೆ ಹಾಗೆ. ಕೊನೆಗೆ ಅದು ಎಲ್ಲಿಗೆ ಎಂಡ್ ಆಗುತ್ತೆ? ಟೈಮ್ ವೇಸ್ಟ್ ಆಗುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ. ಬಟ್ ದೇ ಡೂ ನಾಟ್ ಎಂಡ್ ಅಪ್ ವಿತ್ ಅನ್ ಆನ್ಸರ್. ಬಟ್ one spark of experience removes all the doubts, all the doubts. ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತೀವಿ ನೋಡಿ. ಸೊ ಲಾಜಿಕ್ ಕ್ಯಾನ್ ಡಿಸ್ಕಸ್ ದ ಲೈಟ್. ಎಕ್ಸ್ಪೀರಿಯನ್ಸ್ ಹೆಲ್ಪ್ಸ್ ಟು ಬಿಕಮ್ ದ ಲೈಟ್. ಯಾಕೆ ಇವತ್ತು ಈ ತರ್ಕ ಮತ್ತೆ ಅನುಭವವನ್ನ ಟಾಪಿಕ್ ಆಗಿ ತಗೊಂಡಿತ್ತು? ತರ್ಕ ಏನ್ ಮಾಡುತ್ತೆ? ನಮ್ಮನ್ನ ಮೋಕ್ಷದ ದ್ವಾರದವರೆಗೂ ಕರ್ಕೊಂಡೋಗುತ್ತಂತೆ. ಆದ್ರೆ ಅನುಭವ ಏನ್ ಮಾಡುತ್ತೆ? ನಮ್ಮನ್ನ ಒಳಗೆ ಪ್ರವೇಶ ಮಾಡಿಸ್ಬಿಡುತ್ತಂತೆ. First 50% is the responsibility of tarka. The second 50% is the responsibility of the anubhava. So to become 100%, so to become complete, we need both.
ಒಂದು ದಾರಿಯನ್ನು ತೋರಿಸುತ್ತೆ, ಒಂದು ಗುರಿಯನ್ನ ತಲುಪಿಸುತ್ತೆ. ಆದ್ರೆ ಬರೀ ತರ್ಕದಲ್ಲೇ ನಿಂತೋದ್ರೆ ಅನುಭವಕ್ಕೆ ಸ್ಕೋಪ್ ಇರಲ್ಲ. ಮೋಸ್ಟ್ ಆಫ್ ದೆಮ್ ಫಾಲ್ ಹಿಯರ್. ಆಗ ಹೀಗ ಅದ ಇದ 28 ಕ್ಲಾಸ್ಗಳಿಗೆ ಹೋಗ್ತಾರೆ, ಎಲ್ಲ ಕಲ್ತ್ಕೊಳ್ತಾರೆ. ಇವಾಗ ಲಕ್ಷ್ಮೀ ದೇವಸ್ಥಾನದಲ್ಲಿದ್ದೀವಿ. ಲಕ್ಷ್ಮಿ ಅಷ್ಟೋತ್ರ ಹೇಳ್ಬೇಕಾ, ಲಕ್ಷ್ಮಿ ಅಷ್ಟಕ ಹೇಳ್ಬೇಕಾ, ಲಕ್ಷ್ಮಿ ಬೀಜ ಮಂತ್ರ ಹೇಳ್ಬೇಕಾ, ಲಕ್ಷ್ಮಿ ಕವಚ ಹೇಳ್ಬೇಕಾ, ಅಥವಾ ಲಕ್ಷ್ಮೀದ್ ಇನ್ನೇನೋ ಹೇಳ್ಬೇಕಾ, ವೇದ ಸೂಕ್ತ ಶ್ರೀ ಸೂಕ್ತ ಹೇಳ್ಬೇಕಾ, ಹೀಗೆ ಆ ತರ್ಕದಲ್ಲೇ ನಿಂತು ಹೋಗ್ತಾರೆ. ಅಷ್ಟೊತ್ತಿಗೆ ಜರುಗಿ 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 ಅಂತಾರೆ. ಅಥವಾ ಅವ್ರಿಗೇನ್ ಸಮಯ ಕೊಟ್ಟಿರ್ತಾರೋ ಮುಗಿದು ಹೋಗ್ಬಿಟ್ಟು ಹೊರಗ್ ಬಂದು ಎಷ್ಟೆಲ್ಲಾ ಗೊತ್ತಿತ್ತು ರೀ, ಎಷ್ಟೆಲ್ಲಾ ಕಲ್ತ್ಕೊಂಡಿದೀನಿ, ಲಕ್ಷ್ಮೀ ಸಹಸ್ರನಾಮದಿಂದ ಅದು ಒಂದೊಂದು ಶ್ಲೋಕವನ್ನು ಒಂದೊಂದು ರಾಗದಲ್ಲಿ ಹಾಡೋಷ್ಟು ಕಲ್ಸ್ಕೊಟ್ಟಿದ್ದಾರೆ ನಮ್ಮ ಗುರುಗಳು. ಆದ್ರೆ ಅಲ್ಲಿ ನಿಂತಾಗ ಏನು ಮಾಡ್ಬೇಕು ಅಂತ ತೋಚಲಿಲ್ಲ. ಆದ್ರಿಂದ ತರ್ಕ ಎಷ್ಟರವರೆಗೂ ಅಷ್ಟರವರೆಗೆ. ಅದಕ್ಕೆ ನಾವು ಹೆಚ್ಚು ವ್ಯಾಪ್ತಿಯನ್ನ ಕೊಟ್ಬಿಟ್ರೆ ಅನುಭವ ಕುಂಟಾಗುತ್ತೆ ಅಥವಾ ಕುಂಠಿತವಾಗುತ್ತೆ. ಸೊ ನಾವು ಈಗ ಒಳಗ್ ಹೋಗೋ ದಾರಿನೂ ತಿಳ್ಕೊಳ್ಬೇಕು, ಹಾಗೂ ಒಳಗಡೆನೂ ಹೋಗ್ಬೇಕು. ಶ್ರೀಕೃಷ್ಣ ಧ್ಯಾನ ಯೋಗದಲ್ಲಿ ಒಂದು ಮಾತು ಹೇಳ್ತಾನೆ, ಮನುಷ್ಯ ಜನ್ಮ ಕೊಟ್ಟಿದ್ದೀನಿ ನಿನ್ನ ಕರ್ಮಾನುಸಾರ, ಮತ್ತೆ ಒಳ್ಳೆಯ ವಾತಾವರಣ, ಸದಾಚಾರ, ಶ್ರೀಮಂತಿಕೆ ಎಲ್ಲ ಕೊಟ್ಟಿದ್ದೀನಿ. ಕೈಗೆ ಆಳು ಕಾಳು ಏನ್ ಕಮ್ಮಿ ರೀ, ನನ್ಗೆ ಎಲ್ಲ ಇತ್ತು. ಆದ್ರೆ ನಿನ್ನ ಮನಸ್ಸು ಜೇನು ನುಣದಂತಲ್ಲದೆ ಬರಿಯ ನುಣದಂತೆ ಅಮೇಧ್ಯದ ಮೇಲೆ ಹೋಗಿ ಕೂತ್ಕೊಳ್ತಾ ಇದೆ. ಬೇಡದ್ರ ಮೇಲೆ ನಿನ್ನ ಮನಸ್ಸು ಕೇಂದ್ರೀಕೃತವಾಗ್ತಾ ಇದೆ. ಈಗ ನೀನ್ ಏನ್ ಮಾಡ್ತೀಯ? ಕಾನ್ಶಿಯಸ್ ಎಫರ್ಟ್. ಅಯ್ಯೋ, ದೇರ್ ಇಸ್ ನೋ ಎಂಡ್ ಫಾರ್ ಲಾಜಿಕ್. ಸಿಂಪ್ಲಿ ದೇ ಆರ್ ಕೀಪ್ ಆನ್ ಟಾಕಿಂಗ್. ಕೊನೆಗೆ ಏನಾಯ್ತು? ಎಂತ್ ರಿಸಲ್ಟ್ ಇಸ್ 0. ದೇ ಅರೈವ್ಡ್ ಅಟ್ ನಥಿಂಗ್. ಇದಕ್ಕೆ ನಾವು ಇಷ್ಟು ಸಮಯ ಹಾಳು ಮಾಡ್ಕೊಂಡ್ಬಿಟ್ವ? ಒಂದು ದಿನ ಅಲ್ಲ, ಮಾಡ್ತಾ 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 ಆರ್ಗ್ಯೂ ಮಾಡ್ತಾ ಎಷ್ಟೋ ಜನ ನನ್ ಮುಂದೆ ಆ ಮಟ್ಟದಲ್ಲಿ ಬಂದಾಗ ನಾನು ಹೇಳೋದು ಇಷ್ಟೇ, ನನ್ಗೇನು ಅರ್ಥ ಆಗುತ್ತೋ, ಎಷ್ಟು ಅರ್ಥ ಆಗುತ್ತೋ ಅಷ್ಟನ್ನ ಪ್ರಾಮಾಣಿಕವಾಗಿ ನಾನು ಪರಿಪಾಲನೆ ಮಾಡ್ತೀನಿ. ಅದ್ಯಾಕ್ ಹಂಗಂತೆ, ಇದ್ಯಾಕ್ ಹಿಂಗಂತೆ ಬರೀ ತರ್ಕದಲ್ಲೇ ನಾವು ಬಿದ್ದು ಬಿಟ್ರೆ ನಮಗೆ ಈ ಮನುಷ್ಯ ಜನ್ಮದ ಸಮಯ ಕಳೆದು ಹೋಗುತ್ತೆ. ಆತ್ಮಜ್ಞಾನ ಪಡ್ಕೊಳ್ಳಿಕ್ಕೆ ಅಂತ ಬಂದ ಜನ್ಮ ಅಜ್ಞಾನದಲ್ಲೇ ಮುಳುಗಿ ಹೋಗುತ್ತೆ. ಆಗ ಹೇಳ್ತಾನೆ, ಮಗು ನಾನು ಹೇಳಿದ್ದೆ, ತರ್ಕನೂ ಬೇಕು, ಅನುಭವನೂ ಬೇಕು. ಆದ್ರೆ ನೀನೇನ್ ಮಾಡ್ದೆ ಅಂತಂದ್ರೆ ತರ್ಕಕ್ಕೆ ಮಾತ್ರ ಗಮನವನ್ನ ಕೊಟ್ಟೆ, ಅನುಭವಕ್ಕೆ ನೀನು ಸ್ಥಾನವನ್ನು ಕೊಡ್ಲಿಲ್ಲ, ಸಮಯವನ್ನು ಕೊಡ್ಲಿಲ್ಲ, ಮಾನವನ್ನು ಕೊಡ್ಲಿಲ್ಲ. ಆದ್ರಿಂದ ನೀನೇನ್ ಆಗ್ಬೇಕಾಗಿತ್ತು ಅದನ್ನ ಸ್ವತಃ ನೀನೇ ಕಳ್ಕೊಂಡೆ. ನಾನ್ ಕಳೀಲಿಲ್ಲ, ಅದನ್ನ ನೀನೇ ಕಳ್ಕೊಂಡೆ. ಈಗ ಬೇಕಂತ ಅನ್ಸಿದ್ರೆ ಪ್ರಯತ್ನ ನೀನೇ ಮಾಡ್ಬೇಕು. ಆಗ ಹೇಳ್ತಾನೆ, ಇಷ್ಟೆಲ್ಲ ಅನುಕೂಲ ಕೊಟ್ಟಾಗ ನೀನ್ ಮಾಡದಲ್ಲ ಇದ್ರೆ ನಾನು ನಿನಗೆ ಮುಂದಿನ ಜನ್ಮ ಇದಕ್ಕಿಂತ ಉತ್ಕೃಷ್ಟವಾದದ್ದು, ಉನ್ನತವಾದದ್ದನ್ನ ಕೊಡಲ್ಲ. ಈಗ ಯಾರೋ ಯೋಗ ಭ್ರಷ್ಟನಾಗಿದ್ರೆ ಎಂತ ಕಷ್ಟ ಬಂದ್ರು ಹೆಂಗೋ ಸಮಯ ಮಾಡ್ಕೊಂಡು ಏನೋ ಒಂದ್ ಹೇಳಿ ಏನೋ ಒಂದ್ ಮಾಡಿ ಅವನಿಗೆ ಸಮಯ ಸಾಲದೆ ಹೋಯ್ತಾ?
ಅವನಿಗೆ ಮುಗಿಸೋಕೆ ಆಗ್ಲಿಲ್ವಾ ಆ ಕೆಲ್ಸನ, ಅವನಿಗೆ ಉನ್ನತ ಜನ್ಮವನ್ನ ಕೊಡ್ತೀನಿ ಮುಂದೆ. ಯಾಕೆ? ಅವನಿಗೆ ಬರೀ ತರ್ಕ ಅನ್ನೋದ್ರಲ್ಲಿ ಅವನು ಮುಳುಗೋಗ್ಲಿಲ್ಲ, ಆದ್ರೆ ಅವನಿಗೆ ಸಮಯದ ಅಭಾವ, ಸಪೋರ್ಟ್ ಅಂತ ಏನ್ ಹೇಳ್ತೀವಿ ಅದು, ಆ ಸಪೋರ್ಟ್ ಫಿನಾನ್ಷಿಯಲ್ ಇರ್ಬೋದು, ಟೈಮ್ ಇರ್ಬೋದು, ಎಮೋಷನಲ್ ಇರ್ಬೋದು, ಮೆಂಟಲ್ ಇರ್ಬೋದು. There are so many supports we need to sail smoothly and to reach the destiny. ಅಂತವನಿಗೆ ನಾನು ಉನ್ನತವಾದ ಒಂದು ಜನ್ಮವನ್ನ ನಾನು ಕೊಡ್ತೀನಿ. ಬ್ರಹ್ಮತತ್ವವನ್ನ ಯಾರು ಬೇಕಾದ್ರೂ ವಿವರಣೆ ಮಾಡ್ಬೋದು. ಒಂದು ಪುಸ್ತಕ ಇಟ್ಕೊಂಡ್ರೆ, ಒಂದು ಭಾಷ್ಯ ಇಟ್ಕೊಂಡ್ರೆ, ಒಂದು ಶ್ಲೋಕ ಇಟ್ಕೊಂಡ್ರೆ, ಒಂದ್ 10 ಸಲ ನಮ್ಮ ಗುರುಗಳು ಹೇಳೋದನ್ನ ನಾವು ಗಮನಿಸ್ಕೊಂಡ್ರೆ ಮನಸ್ಸಿನಿಂದ ಹೇಳ್ಬೋದು. ಆದರೆ ಅನುಭವಿಸ್ದಾಗ ತಾನೇ ಅದು ನಿಜ ಅನ್ನೋದು ನಮ್ಗೆ. ಗಡ 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 ಅಂತ ಒಂದಷ್ಟು ಮಂತ್ರ ಹೇಳ್ತೀವಿ, ಒಂದಷ್ಟು ಪೂಜೆ ಮಾಡ್ತೀವಿ. ಆದ್ರೆ ಮೌನದಲ್ಲಿ 2 ನಿಮಿಷ ಇದ್ದಾಗ ನಾವು ಇಷ್ಟೊತ್ತು ಭಗವಂತನ ಬಗ್ಗೆ ಏನ್ ಹೇಳಿದ್ವೋ ಮಂತ್ರಗಳಲ್ಲಿ ಎಲ್ಲ, ಅದಕ್ಕೆ ಅವನು ಪ್ರತ್ಯುತ್ತರ ನೀಡ್ತಾನೆ ಮೌನದಲ್ಲಿ ಕೊನೆಯಲ್ಲಿ. ಆದ್ರೆ ನಮ್ಗೆ ಟೈಮ್ ಇಲ್ಲ. ಇರೋಷ್ಟು ಟೈಮು ಗಡಗಡ ನಾವು ಮಂತ್ರ ಹೇಳಕ್ ಇಟ್ಕೊಂಡ್ವೇ ವಿನಃ ಆ ಒಂದು ಶಕ್ತಿಯನ್ನ, ಆ ರೆಸೊನೇಷನ್ ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೂ ಟೈಮ್ ಇಟ್ಕೊಳ್ಳಿಲ್ಲ, ಅಥವಾ ಆ ಭಗವಂತನ ಪಿಸು ನುಡಿಯನ್ನ ಕೇಳಲಿಕ್ಕೂ ನಾವು ಸಮಯ ಇಟ್ಕೊಳ್ಳಿಲ್ಲ. ಆದ್ದರಿಂದ ನಾವು ಒಂದಿಷ್ಟು ಸಮಯನ ಮೌನದಲ್ಲಿ ಇದ್ದು ಅನುಭವಕ್ಕೂ ಹಾಗೂ ಉನ್ನತಿಗೋಸ್ಕರವೂ ಇಟ್ಕೊಳ್ಬೇಕಾಗತ್ತೆ. ಆ ಅನುಭವವೇ ಅಲ್ವಾ ನಮ್ಮನ್ನ ಸ್ಥಿರ ಮನಸ್ಕರನ್ನ, ಸ್ಥಿತ ಮನಸ್ಕರನ್ನ ಮಾಡುವಂಥದ್ದು. ತೃಪ್ತಿ, ಸಮಾಧಾನ, ಶಾಂತಿ, ನೆಮ್ಮದಿಗಳನ್ನ ತಂದು ಕೊಡುವಂಥದ್ದು. If it is a negative experience, it brings the negative impact also. ಇದು ಕೆಟ್ಟದು, ಇದು ಒಳ್ಳೇದು ಅಂತ ತಿಳ್ಕೊಳ್ಳಿಕ್ಕೆ ನಮ್ಗೆ 2 ರೀತಿಯ ಅನುಭವನೂ ಆಗ್ಬೇಕಲ್ವಾ. ನಾವು ಬರೀ ತರ್ಕದಲ್ಲೇ ನಮ್ಮ ಜೀವನನ ಕಳೆದು ಅನುಭವಕ್ಕೆ ನಾವು ಸಮಯವನ್ನೇ ಕೊಟ್ಕೊಳ್ದಲ್ಲೇ ಇದ್ರೆ, ಮಾಡ್ತಾ ಮಾಡ್ತಾ ಅದೇನ್ ಮಾಡ್ತೀಯೋ ಅದ್ ಹೆಂಗ್ ಮಾಡ್ಬೇಕು ಎಲ್ಲ ತಿಳ್ಕೊಂಡ್ ಮಾಡ್ತಾನೆ ಅದನ್ನ ಅನುಭವಿಸ್ತಾ ತರ್ಕನೂ ಆಯ್ತು, ಅನುಭವನೂ ಆಗೋಯ್ತು. ಆದ್ರೆ ಇರಪ್ಪ ಫಸ್ಟ್ ಇದ್ ಮಾಡ್ಬಿಡ್ತೀನಿ, ಆಮೇಲೆ ನೋಡೋಣ ಟೈಮ್ ಸಿಕ್ಕಿದ್ರೆ ಅನುಭವ ಮಾಡ್ಕೊಡೋದು. ಕೆಲವ್ರಿಗಂತೂ ಆ ಸಮಯನೇ ಬರೋದಿಲ್ಲ, ಅನುಭವಿಸುವಂತ ಆ ಸಮಯನೇ ಬರೋದಿಲ್ಲ. Feel so bad, so bad. We have one life where you're blessed with the wisdom and almost flowering one timing ಬಂದಿದ್ಯಾ, ರೈಪಿಂಗ್ ಟೈಮಿಗೆ ಬಂದಿದ್ಯಾ. ಆದರೆ ಆ ಒಂದು ಸುಸಂದರ್ಭವನ್ನ, ಸುಸಮಯವನ್ನ, ಸದವಕಾಶವನ್ನ ನೀನು ಕಳ್ಕೊಂಡ್ಬಿಟ್ರೆ ಮುಂದೆ ಇಷ್ಟು ಒಳ್ಳೆ ಜನ್ಮ ಕೊಡಲ್ಲ ಅಂತ ಓಪನ್ ಡಿಕ್ಲರೇಷನ್. there is no partiality, there is no hidden agenda. ಎಲ್ಲ ಹೇಳ್ಬಿಟ್ಟಿದ್ದಾನೆ. ಹೇಳಿದ್ರು ಕೂಡನು ನಾವು ಅದರಂತೆ ನಡ್ಕೊಳ್ತಾ ಇಲ್ಲ ಅಂತಂದ್ರೆ we are not giving importance to what we have to give the importance. ತರ್ಕದ ಮೂಲಕ ನಾವು ಎಲ್ಲವನ್ನ ತಿಳಿದುಕೊಳ್ಳುತ್ತೇವೆ. ಲ್ಯಾಬಿಗೆ ಕರ್ಕೊಂಡೋಗಿ ದಿಸ್ ಇಸ್ ದಿಸ್, ದಿಸ್ ಇಸ್ ದಿಸ್, ದಿಸ್ ಇಸ್ ದಿಸ್. ಒಂದು ಗ್ರೋಸರಿ ಶಾಪ್ ಕರ್ಕೊಂಡೋಗಿ ದಿಸ್ ಇಸ್ ದಿಸ್, ದಿಸ್ ಇಸ್ ದಿಸ್, ದಿಸ್ ಇಸ್ ದಿಸ್ ಆಯ್ತು. ಎಲ್ಲವೂ ನಮ್ಗೆ ಏನಾಯ್ತು, ರಿಜಿಸ್ಟರ್ ಆಯ್ತು. ವಾಟ್ ಈಸ್ ವಾಟ್
ಇದು ಉದ್ದಿನ ಬೇಳೆ, ಇದು ಕಡಲೆಬೇಳೆ, ಇದು ಉಪ್ಪು, ಇದು ಹುಣಸೆ ಹಣ್ಣು, ರಿಜಿಸ್ಟರ್ ಆಯ್ತು. ಯು ಕ್ಯಾನ್ ನೇಮ್ ದೆಮ್ ಆರ್ ಯು ಕ್ಯಾನ್ ಐಡೆಂಟಿಫೈ ದೆಮ್, ಬಟ್ ಯು ಡೋಂಟ್ ನೋ ವಾಟ್ ಇಸ್ ದ ಟೇಸ್ಟ್ ಆಫ್ ದಟ್. ವಾಟ್ ಇಸ್ ದ ರಿಯಾಲಿಟಿ ಆಫ್ ದಟ್, ಅದು ನಮಗೆ ಗೊತ್ತಾಗ್ಲಿಲ್ಲ. ಆದರೆ ಅನುಭವದ ಮೂಲಕ ವಸ್ತು, ಸ್ಥಿತಿಯು ಎಲ್ಲವೂ ನಾವೇ ಆಗೋಗ್ತೀವಿ. there is nothing left. there is nothing left. ಸೊ ಈ ಎರಡು ಕಥೆಗಳು ನಮ್ಮನ್ನ ಈ ತರ್ಕ ಮತ್ತು ಅನುಭವದ ಒಂದು ಮಟ್ಟಕ್ಕೆ ನಮ್ಮನ್ನ ತಂದು ನಿಲ್ಸತ್ತೆ. ಸೊ ಈಗ ನಾವು ಇನ್ನೊಂದು ಮಟ್ಟಕ್ಕೆ ಹೋಗೋಣಂತೆ ಈ ಒಂದು ಟಾಕ್ ಅಲ್ಲೇ. ಸೊ ಏನದು ಅಂತ ಅಂದಾಗ, ಈಗ ಈಸ್ ಸೈನ್ಸ್ ಅಗೇನ್ಸ್ಟ್ ಸ್ಪಿರಿಚುಯಾಲಿಟಿ, ಈ ವಿಜ್ಞಾನ ಮತ್ತು ಅಧ್ಯಾತ್ಮ ವಿರುದ್ಧವ ಒಂದಕ್ಕೊಂದು, ಅಥವಾ ಎರಡೂ ಕೂಡ ಒಂದೇ ವಿಷಯವನ್ನ ತಮ್ಮದೇ ಆದ ರೀತಿಯಲ್ಲಿ ಹೇಳುತ್ತವ? ಅದಕ್ಕೆ ನಾವು ಒಂದು ಎಕ್ಸಾಂಪಲ್, ಯಾಕೆ ಈಗ ಮುಂದೆ ಬರುವ ನಮ್ಮ ಜನರೇಷನ್ಸ್, ಇವಾಗಿನ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮುಂದಿನ ಪೀಳಿಗೆಗೆ ನಾವೇನು ನಂಬುದ್ವಿ, ನಾವೇನು ಅರ್ಥ ಮಾಡ್ಕೊಂಡ್ವಿ, ಆ ರೀತಿನಲ್ಲಿ ಯಾವ ಸತ್ಯಗಳನ್ನು ನಮ್ಮಿಂದ ಅರ್ಥ ಮಾಡಿಸ್ಲಿಕ್ಕೆ ಆಗಲ್ಲ. ನಾವು ಮಾಡ್ಸಕ್ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವರ ಮನಸ್ಸು ಆ ಫ್ರೇಮ್ ಅಲ್ಲಿ ಕುತ್ಕೊಳ್ಳಲ್ಲ. ಈಗ ಅವರಿಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ರೀತಿ ಹೇಳ್ಬೇಕಾಗಿರುವಂತದ್ದು ನಮ್ಮ ಧರ್ಮವನ್ನ ಉಳಿಸ್ಲಿಕ್ಕೋಸ್ಕರ, ನಮ್ಮ ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೋಸ್ಕರ, ಅದರ ಒಂದು ಹಿರಿಮೆಯನ್ನ ಅವ್ರಿಗೆ ನಾವು ತಿಳಿಪಡಿಸ್ಲಿಕ್ಕಾಗಿ, ಅದನ್ನ ಅವರು ಅನುಭವಿಸಿ ಇದು ಸತ್ಯ ಅನ್ಕೊಂಡು ಅದರೊಂದಿಗೆ ಅವರು ಜೀವನ ಪರ್ಯಂತ ಇರುವಂತೆ ನಾವು ಮಾಡಬೇಕಾದ್ರೆ ವಿ ನೀಡ್ ಅ ಸೈನ್ಸ್ ಲೆನ್ಸ್ to the spirituality. See, for example, science says fire is combustion. It's a chemical reaction and it produces heat and light. ಇದು ಸೈನ್ಸ್ ಅಗ್ನಿಯ ಬಗ್ಗೆ ಹೇಳುವಂಥದ್ದು. ಇದೇ ಸ್ಪಿರಿಚುಯಾಲಿಟಿ ಅಗ್ನಿಯ ಬಗ್ಗೆ ಏನ್ ಹೇಳುತ್ತೆ? ಫೈರ್ ಇಸ್ ಸೇಕ್ರೆಡ್, ಇದು ಪವಿತ್ರ, ಸಿಂಬಲ್ ಆಫ್ ಟ್ರಾನ್ಸ್ಫಾರ್ಮೇಶನ್, ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆ ನಮ್ಮಲ್ಲಿ ತಂದು ಕೊಡ್ಲಿಕ್ಕೆ ಸಹಾಯಕವಾಗುವಂಥದ್ದು ಅಗ್ನಿ. ಅಂಡ್ ಇಟ್ ಈಸ್ ಯೂಸ್ಡ್ ಇನ್ ಯಜ್ಞ. ಅಂಡ್ ಪ್ರತ್ಯಕ್ಷ ದೈವ, ಪ್ರಥಮ ದೈವ ಅಗ್ನಿ. ಈಗ ಆರ್ ದೇ ಕಾಂಟ್ರಡಿಕ್ಟಿಂಗ್? ಅವೆರಡು ವಿರುದ್ಧಾರ್ಥಗಳನ್ನ ಹೊಂದಿದ್ಯಾ? ಆದ್ರೆ ನಾವ್ ಹೇಳ್ಬೇಕಾಗಿರೋದೇನು? ಇಲ್ವಲ್ಲ. ಅದು ಅದರದೇ ಸ್ಟೈಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ, ಇದು ಇದ್ರದೇ ಸ್ಟೈಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ದೇ ಆರ್ ಟ್ರೈಂಗ್ ಟು ಕಾಂಪ್ಲಿಮೆಂಟ್ ಈಚ್ ಅದರ್, ಸಪೋರ್ಟ್ ಈಚ್ ಅದರ್ in their own way. Science may explain how the fire burns. Spirituality explains why we use fire. How and why is the difference between the science and spirituality? Again, that is the difference between tarka and anubhava. Tarka explains the mechanism, whereas anubhava reveals the meaning. ಅದರ ಅರ್ಥವನ್ನ ನಮಗೆ ಗೋಚರ ಮಾಡಿಕೊಡುತ್ತೆ ಅನುಭವ. ಸಕ್ಕರೆ ಹೀಗಿದೆಯಂತೆ, ಬೆಲ್ಲ ಹೀಗಿದೆಯಂತೆ, ಉಪ್ಪು ಹೀಗಿದೆಯಂತೆ, ನಾವು ಎಷ್ಟು ಪರಿಪರಿಯಾಗಿ ಓದಿದ್ರು, ಪರಿಪರಿಯಾಗಿ ಅರ್ಥ ಮಾಡ್ಕೊಂಡ್ರು, ಪುಡಿ ಉಪ್ಪಂತೆ, ಕಲ್ಲುಪ್ಪಂತೆ, ಪಿಂಕ್ ಸಾಲ್ಟ್ ಅಂತೆ,
ನಾನ್ ಅಯೋಡೈಸ್ಡ್ ಸಾಲ್ಟ್ ಅಂತೆ, ಅಯೋಡೈಸ್ಡ್ ಸಾಲ್ಟ್ ಅಂತೆ, ಈ ತರ ಎಷ್ಟೊಂದು ಹೇಳ್ಬೋದು. ಸೀ ಸಾಲ್ಟ್ ಅಂತೆ, ಹಿಮಾಲಯನ್ ಸಾಲ್ಟ್ ಅಂತೆ ಎಲ್ಲ ಹೇಳ್ಬೋದು. ಆದರೆ ಒಂದೇ ಒಂದು ತುಣುಕು ಉಪ್ಪನ್ನು, ಸಕ್ಕರೆಯನ್ನು ನಾಲಿಗೆಯ ಮೇಲಿಟ್ಕೊಂಡಾಗ ಆ ಅನುಭವ ಯಾವುದು, ಏನು? ಹಿಮಾಲಯನ್ ಸಾಲ್ಟ್ಗೂ ಪಿಂಕ್ ಸಾಲ್ಟ್ಗೂ ಅಥವಾ ರೆಗ್ಯುಲರ್ ಸಾಲ್ಟ್ಗೂ ವಾಟ್ ಇಸ್ ದ ಡಿಫ್ರೆನ್ಸ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದು ನಾನು ಅನುಭವಿಸಿದಾಗ ಮಾತ್ರ. ನಾನು ಅಂಗಡಿ ಜೋಡಿಸ್ದಂಗೆ 28 ತರ ಉಪ್ಪು ಜೋಡಿಸ್ಬಿಟ್ಟು ಲೇಬಲ್ ಹಾಕ್ಬಿಟ್ಟು ಹೆಸರು ಹಾಕ್ಬಿಟ್ಟು ಎಲ್ಲಾದ್ರ ಹೆಸರು ಒಂದು ಚೂರು ತಪ್ಪಿಲ್ದಿರ ಹೇಳ್ಬಿಡ್ಬೋದು. ದಟ್ ಆಲ್ ಫಾಲ್ಸ್ ಅಂಡರ್ ದ ತರ್ಕ. ಇಸ್ ಇಟ್ ಇನಫ್? ಇಷ್ಟು ಸಾಕಾ? ಬರೀ ತರ್ಕ ಸಾಕಾ? ನಾವೇನ್ ಮಾಡ್ತೀವಿ, ಅದನ್ನ ಹೋಗಿ ಎಷ್ಟು ಇದು ಏನು ಎಲ್ಲ ವಿಚಾರಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಂಡು ಯಾವ ಪದಾರ್ಥಕ್ಕೆ ಎಷ್ಟು ಹಾಕ್ಬೇಕೋ ಅಷ್ಟು ಹಾಕಿ ಅದರ ಒಂದು ರುಚಿಯನ್ನ ಪಡೆದುಕೊಂಡು ಆ ಅನುಭವವನ್ನ ಪಡೆದುಕೊಂಡು ಈ ಉಪ್ಪಲ್ಲಿ ಉಪ್ಪು ರೋಸ್ಟ್ ಚೆನ್ನಾಗಿದೆ, ಆಯ್ತಾ, ಎಲ್ಲವೂ ಚೆನ್ನಾಗಿದೆ ಅಂತ ನಾವು ಅನುಭವಕ್ಕೆ ಬಂದ ಮೇಲೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅಲ್ಲಿವರೆಗೂ ತಿಳ್ಕೊಳಕ್ ಸಾಧ್ಯ, ಆಮೇಲೆ ಹೇಳಲಿಕ್ಕೆ ಸಾಧ್ಯ. ಈ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಆದ್ರೆ ಹೇಳ್ಬೋದು ನಮ್ಮ ಅನುಭವ ಏನು, ಹೌ ವಾಸ್ ಇಟ್, ಹೌ ಇಸ್ ಇಟ್. ನೀವು ಯಾವ್ದನ್ನ ಇವೆಂಟ್ ಮ್ಯಾನೇಜರ್ಸ್ ಹೋದ್ರೆ ದೇ ಆರ್ ದ ಎಕ್ಸ್ಪರ್ಟ್ಸ್. ಓಕೆ, ಯಾವ ಇವೆಂಟ್ ಅವರು ಕಂಡಕ್ಟ್ ಮಾಡ್ತಾ ಇರ್ತಾರೋ ಅಲ್ಲಿ ಪ್ರತಿಯೊಬ್ಬರ ಅನುಭವವನ್ನ ಅವ್ರವ್ರ ಬಾಯಿಂದ ಹೇಳಿಸ್ತಾರೆ. ಹೌ ಡಿಡ್ ಯು ಫೀಲ್ ಫಸ್ಟ್ ಟೈಮ್ when you saw this girl? ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಅನುಭವವನ್ನ ಬಿಡಿಸ್ತಾರೆ. See, tangible things can be put in words, but intangible, ಭಗವಂತನನ್ನ ನಾವು ತಿಳಿ ಹೇಳಬೇಕಾದ್ರೆ ಅನುಭವಿಸಲೇಬೇಕು. ತಿಳಿ ಹೇಳಿದ ನಂತರ ಅದನ್ನ ಅನುಭವಿಸಬೇಕು. ಆದ್ರೆ ಹೇಳ್ದವನು ತುಂಬಾ ಚೆನ್ನಾಗಿ ಹೇಳಿದಾರೆ, ಆದ್ರೆ ನಮಗನುಭವಿಸಕ್ಕಾಗ್ಲಿಲ್ಲ ಅಂತ ಅಂದ್ರೆ ಇಟ್ ಕ್ಯಾನಾಟ್ ಬಿ ಕಂಪ್ಲೀಟ್, ಇಟ್ ಈಸ್ ಇನ್ಕಂಪ್ಲೀಟ್. ಇಟ್ ಕ್ಯಾನಾಟ್ ಬಿ ಕಂಪ್ಲೀಟ್ but it is incomplete. So now we understood Tarka explains the mechanism, whereas Anubhava reveals the meaning. Okay, ಹಾಗೆ ಇನ್ನೊಂದು ಅನುಭವ, ಇನ್ನೊಂದು ಉದಾಹರಣೆ ಮೂಲಕ ನೋಡೋಣ ವಿಚಾರವನ್ನ. ಸೈನ್ಸು ಮೆಡಿಟೇಷನ್ ಬಗ್ಗೆ ಏನ್ ಹೇಳುತ್ತೆ? ಇಟ್ ರೆಡ್ಯೂಸಸ್ ಕಾರ್ಟಿಸಾಲ್. ಅದೊಂದು ಸ್ಟ್ರೆಸ್ ಹಾರ್ಮೋನ್ ಅಲ್ವಾ, ಅದನ್ನ ರೆಡ್ಯೂಸ್ ಮಾಡುತ್ತೆ ಧ್ಯಾನ ಮಾಡೋದ್ರಿಂದ. ಅಂಡ್ ಇಟ್ ಇಂಪ್ರೂವ್ಸ್ ನ್ಯೂರಲ್ ಕನೆಕ್ಷನ್ಸ್. ಸೊ ಯಾವ್ದೆಲ್ಲ ನಮ್ಗೆ ಇಮೋಷನಲ್ ಇಂಬ್ಯಾಲೆನ್ಸಸ್ ಆಗಿದೆಯೋ ಅದೆಲ್ಲವೂ ಕೂಡ ಮತ್ತೆ ಒಂದು ಹದ್ದುಬಸ್ತಾದ ಸ್ಥಿತಿ, ಅಂದ್ರೆ ನಿಗ್ರಹದ ಸ್ಥಿತಿ, ಕಂಟ್ರೋಲ್ಡ್ ಸ್ಟೇಟ್ ಆರ್ ಬ್ಯಾಲೆನ್ಸ್, ಸಮತ್ವದ ಸ್ಥಿತಿ ಬರ್ಬೇಕಾದ್ರೆ ಧ್ಯಾನ ಮಾಡಿ. ಇಟ್ ಬ್ಯಾಲೆನ್ಸಸ್ ದ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಸ್ಪಿರಿಚುಯಾಲಿಟಿ ಏನಿರುತ್ತೆ? ಮೆಡಿಟೇಷನ್ ರಿವೀಲ್ಸ್ ದ ಸೆಲ್ಫ್. ಸ್ವಸ್ವರೂಪದ ದರ್ಶನವನ್ನ ಕೊಡುತ್ತೆ, ಸ್ವಸ್ವರೂಪದ ಅನುಸಂಧಾನಕ್ಕೆ ಸಹಾಯಕವಾಗುತ್ತೆ. ಇಟ್ ರಿಮೂವ್ಸ್ ದ ಈಗೋ. ಅಹಂಕಾರವನ್ನ ನಿರ್ಮೂಲನೆ ಮಾಡುತ್ತೆ. ನಾವು ಭಗವಂತನನ್ನ, ನಿತ್ಯ ಸತ್ಯವನ್ನ, ತ್ರಿಕಾಲ ಆಬಾಧಿತ ಸತ್ಯವನ್ನ ಅನುಭವಿಸಲಿಕ್ಕೆ ಒಂದು ಅಡ್ಡಗೋಡೆ ಅಂತ ಇದ್ರೆ ಅದೇ ಅಹಂಕಾರ. ಅಂಡ್ ಇಟ್ ಬ್ರಿಂಗ್ಸ್ ದ ಇನ್ನರ್ ಪೀಸ್. ಧ್ಯಾನ ನಮಗೇನ್ ಕೊಡುತ್ತೆ? ಅಂತರ್ಶಾಂತಿಯನ್ನ ಕೊಡುತ್ತೆ. from the deep inside, today I'm feeling so calm, so relaxed.
ಸೋ ಪಯಸ್, ಸೋ ಬ್ಯೂಟಿಫುಲ್. ಹೇಳ್ಕೊಳಕ್ಕೆ ಬರ್ತಾ ಇಲ್ಲ. ನನ್ನೊಳಗೆ ನಾನೇ ಆನಂದವನ್ನ ಅನುಭವಿಸ್ತಾ ಇದ್ದೀನಿ. ಸೊ ವಾಟ್ ಸೈನ್ಸ್ ಡಸ್, ಇಟ್ ಮೆಷರ್ಸ್ ದ ಎಫೆಕ್ಟ್, whereas experience realizes the depth. ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಸೈನ್ಸ್ ಹೇಳುತ್ತೆ, ಆದ್ರೆ ಅನುಭವ ನೀವೇನ್ ಹೇಳಿದ್ರು ಅದು ಸತ್ಯ ಅಂತ ನಮಗೆ ಅನುಭವದಿಂದ ಹೇಳಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಸೊ ಐ ಹೋಪ್ ಬೋತ್ ಆರ್ ವ್ಯಾಲಿಡ್. ಇದನ್ನೇ ಶ್ರೀಕೃಷ್ಣ ಭಗವದ್ಗೀತಾನಲ್ಲಿ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹೇಳ್ತಾನೆ. ಬರಿಯ ಜ್ಞಾನವಿದ್ದರೆ ಸಾಲದು, ಅದು ವಿಜ್ಞಾನವಾಗಬೇಕು. ಬರೀ ಜ್ಞಾನ ಪಡ್ಕೊಂಡಿರೋರು ಬರೀ ತರ್ಕ ಮಾಡ್ಕೊಂಡೇ ಜೀವನ ಕಳೀತಾ ಇರ್ತಾರೆ. ನಂಗೆ ಅದು ಗೊತ್ತು, ನಂಗೆ ಇದು ಗೊತ್ತು, ಹಾಗೆ ಗೊತ್ತು, ಹೀಗೆ ಗೊತ್ತು. ಪುಟ್ ದಮ್ ಇನ್ ಟು ಟಾಸ್ಕ್. ಓಕೆ, ಮಾಡು ಇದನ್ನ ಅಂತ ಹೇಳಿ ಎಷ್ಟು ತಡಬಡಾಯಿಸ್ತಾರೆ. ಬಾಯಲ್ಲಿ ಹೇಳೋದೆಲ್ಲ ಸುಲಭ, ಆದ್ರೆ ಅದನ್ನ ಮಾಡೋದು ಆಮೇಲೆ ಅನುಭವಿಸೋದು. ಕೆಲವು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ನಂಗೆ ಅವಾಗ ಏನು ತಿನ್ಬೇಕು ಅನ್ಸ್ತಾ ಇಲ್ಲ, ನಂಗೇನು ಬೇಕು ಅನ್ಸ್ತಾ ಇಲ್ಲ. they don't know to experience it. But there are some people, ಅರೆ ಇಷ್ಟು ಕಷ್ಟಪಟ್ಟು ಮಾಡಿಲ್ವಾ, ನಾವು ಅನುಭವಿಸ್ಬೇಕು ಅದನ್ನ. ಎಲ್ಲ ಮಾಡಿರ್ತಾರೆ, ಊಟ ಮಾಡೋಕ್ ಮಲ್ಕೊಮ್ಮ, ಅಯ್ಯೋ ನಂಗೆ ಬೇಡ ಊಟ, ನಂಗೆ ಇದೇ ಎಲ್ಲ ಸಾಕಾಗೋಯ್ತು. ನೀನೇ ಎಲ್ಲ ಮಾಡ್ದಿಯಲ್ಲಮ್ಮ, ಎಷ್ಟು ವೆರೈಟೀಸ್, ಇಷ್ಟೆಲ್ಲ ಶ್ರಮ ಬಿದ್ದು ಮಾಡ್ದಿಯಲ್ಲಮ್ಮ, ಸ್ವಲ್ಪ ಬಾಯಲ್ಲಿಟ್ಕೊಮ್ಮ. ಇಲ್ಲ, ನಂಗೇನು ಬೇಡ ಅನಿಸ್ತಾ ಇಲ್ಲ. They're not ready to experience. They can only do. For the doing, they need to have the right knowledge. ಇದೆಷ್ಟು ಹಾಕ್ಬೇಕು, ಇದು ಹಿಂಗಾದ್ಮೇಲೆ ಮಾಡ್ಬೇಕು, ಅದಾದ್ಮೇಲೆ ಇದು ಹಾಕ್ಬೇಕು, ಹೀಗೆ ಮಾಡ್ಬೇಕು, ಹೀಗೆ ಕುದಿಸ್ಬೇಕು, ಇಷ್ಟೊತ್ತೆ ಮುಚ್ಚಿಡ್ಬೇಕು, ಹಿಂಗ್ ಕೈ ಆಡ್ಬೇಕು, ಫ್ಲೇಮ್ ಅಲ್ಲಿ ಇರ್ಬೇಕು. ಇದೆಲ್ಲ ವಾಟ್ ವಿ ಕಾಲ್ ಲಾಜಿಕ್. ಏನ್ ಇನ್ಫಾರ್ಮೇಶನ್ ಬೇಕೋ ಅದನ್ನ ಉಪಯೋಗಿಸ್ಕೊಂಡೆ, ಏನ್ ಮಾಡ್ಬೇಕೋ ಅದನ್ನ ಮಾಡಿದೆ. ಆದ್ರೆ ತಿಂದಿದ್ರೆ ಇದನ್ನ ಈ ತರ ಮಾಡೋಕ್ಕಿಂತ ಆ ತರ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಇನ್ನ 5 ನಿಮಿಷ ಬೆಂದಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೊಂಚೂರು ಉಪ್ಪು ಖಾರ ಬಿದ್ದಿದ್ರೆ ಚೆನ್ನಾಗಿರ್ತಿತ್ತು. Where did I lack? ಎಲ್ಲಿ ನಾನು ಕಳ್ಕೊಂಡೆ? ಇದನ್ನ ನಾವು ಅನುಭವಿಸ್ಬೇಕು, ಆಗ್ಲೇ ನಮಗೆ ಗೊತ್ತಾಗುತ್ತೆ. ಸೊ ಜ್ಞಾನಂ ವಿಜ್ಞಾನ ಸಹಿತಂ ಅಂದಾಗ ಜ್ಞಾನವು ಅನುಭವವು ಒಂದಾಗಿ, ಇಟ್ ಈಸ್ ನಾಟ್ ಜಸ್ಟ್ ದ ಥಿಯರಿ, ನಾಟ್ ಜಸ್ಟ್ ದ ಫೀಲಿಂಗ್. ಎರಡೂ ಸೇರಿದಾಗ it becomes integrated wisdom. ಜ್ಞಾನಂ ವಿಜ್ಞಾನ ಸಹಿತಂ. ಆದ್ದರಿಂದ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಫಾರ್ಚುನೇಟ್ಲಿ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ದಿನ ಏನ್ ಹೇಳ್ತಾನೆ ಅಬೌಟ್ ಕರ್ಮ, ಅಬೌಟ್ ಸಾಂಖ್ಯ, ಅಬೌಟ್ ಜ್ಞಾನ ಕರ್ಮ ಸನ್ಯಾಸ, ಆನಂತರ ಧ್ಯಾನ. ಈಗ ಮಗು ಎದ್ದೇಳು, ಎಲ್ಲ ಓದ್ಕೊಂಡಿದ್ದಾಯ್ತು, ಬರ್ಕೊಂಡಿದ್ದಾಯ್ತು, theory is done, now get ready for the practicals. Then only what you have learned, have you learned properly, have you understood properly, or you have thought that you have understood properly. Now you put yourself into a test and find out what's the status. So they say science without experience is dry,
Experience without clarity is blind. ಎಷ್ಟೊಂದ್ ಜನಕ್ಕೆ ಏನಾದ್ರು ಹೇಳ್ಬೇಕಾದ್ರೆ ಚೆನ್ನಾಗಿತ್ತು 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 ಅಂತ ಹೇಳ್ತಾರೆ, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಯಾವ ತರದಲ್ಲಿ ಚೆನ್ನಾಗಿತ್ತು? ದೇಹಕ್ಕೆ ಏನ್ ಹಿತ ಕೊಡ್ತು, ಮನಸ್ಸಿಗೆ ಏನ್ ಹಿತ ಕೊಡ್ತು, ಬುದ್ಧಿಗೆ ಏನ್ ಅನ್ನಿಸ್ತು, ಯಾವ್ದಕ್ಕೆ ಏನಾಯ್ತು? Specifically they don't know how to express, because their experience is also unclear and their explanation is also unclear. ಆದ್ದರಿಂದ they say give 50-50% to both, not even 1% more to any one of this. Any one of this. ಇದು science and spirituality. How they look into the ತರ್ಕ and ಅನುಭವ ಅಂತ ಹೇಳಿ. ಈಗ ನಾವು ಮುಂದಕ್ಕೆ ಹೋಗ್ತಾ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ನಾವು ತಲೆಯಿಂದ ಬದುಕ್ತಾ ಇದೀವ, ಹೃದಯದಿಂದ ಬದುಕ್ತಾ ಇದೀವ? ಇವೆರಡರ ಸಮತೋಲನನ ನಾವು ಸಾಧಿಸಿದೀವ? ಸ್ಪಿರಿಚುಯಾಲಿಟಿ ಅಂದ್ರೇನೆ ಇಟ್ಸ್ ದ ರೇಂಜ್ ಬಿಟ್ವೀನ್ ದ ಇಂಟೆಲೆಕ್ಟ್ ಅಂಡ್ ಇಮೋಷನ್ ಅಂತ. ಬುದ್ಧಿ ಒಂದ್ ಹೇಳುತ್ತೆ, ಹೃದಯ ಒಂದ್ ಹೇಳುತ್ತೆ. ಅದಕ್ಕೆ ನಮ್ಗೆ ವೇರ್ ಟು ಲ್ಯಾಂಡ್ ಅಪ್, ವಾಟ್ ಟು ಡೂ, ಹೌ ಟು ಗೋ, ಇಲ್ಲೇ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡ್ತೀವಿ. ಈ ಒಂದು ತರ್ಕದಲ್ಲಿ, ಈ ಒಂದು ತಕರಾರಲ್ಲಿ, ಈ ಒಂದು ಗೊಂದಲದಲ್ಲಿ ನಾವು ನಿಂತು ಹೋಗ್ತೀವಿ. ಆದರೆ ಮನುಷ್ಯ ಜನ್ಮದ ಸಾರ್ಥಕ್ಯ ಇವೆರಡರ ಮಧ್ಯೆ ನಾವು ಸಮತೋಲನವನ್ನ ಸಾಧಿಸಿದಾಗ ಮಾತ್ರ. ಆದ್ರಿಂದ ನಮ್ಮ ಭಾರತೀಯ ತತ್ವಶಾಸ್ತ್ರವನ್ನ ತೆಗೆದುಕೊಂಡ್ರೆ ಇಲ್ಲಿ ಬರಿಯ ವಾದವೇ ಇಲ್ಲ, ಅಥವಾ ಬರಿಯ ಅಂಧ ನಂಬಿಕೆಯೂ ಶ್ರದ್ಧೆಯೂ ಇಲ್ಲ. ಇಟ್ ಇಸ್ ದ ಸಮನ್ವಯ ಆಫ್ ಬೋತ್. ಇವೆರಡರ ಒಂದು ಸಮನ್ವಯವೇ ನಮ್ಮ ಒಂದು ತತ್ವಶಾಸ್ತ್ರಗಳು. ಸೊ ನಾವಿಂಥ ತತ್ವಶಾಸ್ತ್ರಗಳು ಯಾವ್ದಪ್ಪ ಅಂದ್ರೆ ಬೇಕಾದಷ್ಟಾಯ್ತು. ಉಪನಿಷತ್ಸು, ಭಗವದ್ಗೀತಾ, ಇವೆಲ್ಲ ಏನು ನಮಗೆ? ವಾಟ್ ಈಸ್ ನಾಲೆಡ್ಜ್, ವಾಟ್ ಈಸ್ ಎಕ್ಸ್ಪೀರಿಯನ್ಸ್, ವಾಟ್ ಈಸ್ ತರ್ಕ, ವಾಟ್ ಈಸ್ ಅನುಭವ ಅನ್ನೋದನ್ನ ನಮ್ಗೆ ಹೇಳ್ತಾ ಹೋಗುತ್ತೆ. ಭಗವದ್ಗೀತಾನಲ್ಲಿ 7ನೇ ಅಧ್ಯಾಯ 2ನೇ ಶ್ಲೋಕ, ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ. ಸಾರಿ, I will teach you the knowledge and I'll also help you to realize the knowledge. Also to realize the knowledge. ನಾನು ಬರೀ ಜ್ಞಾನವನ್ನ ನಿನಗೆ ಕೊಟ್ಟು ಕೈ ಮುಗಿಯಲ್ಲ, ಅನುಭವ ಸಹಿತವಾಗಿ ಅದನ್ನ ನಾನು ನಿನ್ ತಿಳಿಸ್ತೀನಿ. ನನ್ನ ಅನುಭವವನ್ನ ನಿನ್ ಜೊತೆ ಹಂಚ್ಕೋತೀನಿ, ನೀನು ಅದನ್ನ ಅನುಭವಿಸ್ಲಿಕ್ಕೆ ನಾನು ಸಹಾಯ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. Krishna doesn't stop anything with the theory, but he gives us a lived wisdom. ಯಾವಾಗ್ಲೂ ಕೂಡ ಜ್ಞಾನವನ್ನ ವಿವೇಕವಾಗಿ ಹೇಗೆ ಬದಲಾಯಿಸ್ಕೊಳ್ಳೋದು, ಬದಲಾಯಿಸ್ಕೊಂಡದನ್ನ ನಾವು ಉಪಯೋಗಿಸ್ಕೊಂಡಾಗ ಅದು ಹೇಗೆ ಬದಲಾಗುತ್ತೆ, ಹೌ ನಾಲೆಡ್ಜ್ ಇಸ್ ಕನ್ವರ್ಟೆಡ್ ಇನ್ ಟು ವಿಸ್ಡಮ್ ಅನ್ನೋದನ್ನ ಇಡೀ ಗೀತೆಯ 700 ಶ್ಲೋಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇದಕ್ಕೆ ಒತ್ತನ್ನ ಕೊಡ್ತಾ ಬರ್ತಾನೆ. ತರ್ಕದಲ್ಲೇ ನಿಂತವ್ರಿಗೆ ಏನಾಗುತ್ತೆ, ಇಟ್ ಇಸ್ ವೆರಿ ಕಾಂಟ್ರವರ್ಷಿಯಲ್, we are not able to relate, we are not able to follow it ಅಂತ ಹೇಳ್ತಾರೆ. ತರ್ಕವನ್ನ ಎಷ್ಟು ತಗೋಬೇಕೋ ಅಷ್ಟು ತಗೊಂಡು ಅದನ್ನ ಅದರಲ್ಲಿರುವ ಒಂದು ತುಣುಕು ಸತ್ಯವನ್ನ, ಒಂದು ಬಿಂದುವಷ್ಟು ಇರುವ ಸತ್ಯವನ್ನ ನಾವು ಅನುಭವಿಸ್ಬಿಟ್ರೆ ಈ ಜನ್ಮದಲ್ಲಿ ಅದಕ್ಕಿಂತ ಹೆಚ್ಚಿನದು ನಮ್ಗಿನ್ನೇನು ಬೇಕಾಗಿಲ್ಲ. ಅದಕ್ಕಿಂತ ಹೆಚ್ಚಿನದು ನಮ್ಗಿನ್ನೇನು ಬೇಕಾಗಿಲ್ಲ.
ನಮ್ಗಿದು ಗೊತ್ತಾಗಬೇಕಷ್ಟೇ. ಈಗ ತರ್ಕ. Somebody will come and tell meditation is very, very powerful. You should practice. Every day you have to make it as a part of your daily routine ಅಂತ ಹೇಳ್ತಾರೆ. ಉಸಿರು ಇಲ್ಲದಿದ್ರೆ ಹೇಗಾಗಲ್ವೋ ಹಾಗೆ ನೀನು ಧ್ಯಾನ ಇಲ್ದಿದ್ರೆ ನನ್ನ ಬದುಕಾಗಲ್ಲ ಅಂತ ನೀನು ಅದನ್ನ ಅನ್ಕೊಳ್ಬೇಕು. ಅದನ್ನ ನೀನು ಅಭ್ಯಾಸ ಮಾಡಬೇಕು. ಅದರಿಂದ ಆಗುವ ಅನುಭವಗಳನ್ನ ನೀನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಆಲ್ ಆಫ್ ಅ ಸಡನ್ ಒಪ್ಕೊಂಡ್ಬಿಡ್ತೀರಾ? ಓಕೆ, ಯಾ, ಇಟ್ಸ್ ವೆರಿ powerful. Yes, I'll start from today only, not even tomorrow. I'll start from today only ಅಂತ ಯಾರಾದ್ರೂ ಶುರು ಮಾಡ್ಬಿಡ್ತಾರ ಅವತ್ತೇ ಧ್ಯಾನನ? ಆದಿಶಂಕರಾಚಾರ್ಯ ಅವ್ರು ಏನ್ ಮಾಡ್ತಾ ಇದ್ರು? ಯೂಸ್ ಟು ಗಿವ್ ಇಂಟೆನ್ಸ್ ರೀಸನಿಂಗ್. ಯಾತಕ್ಕೆ? ನಮಗೆ ಸಂದೇಹ ಅನ್ನೋದು ಒಂದು ಶತ್ರು. ಆ ಶತ್ರುವನ್ನ ಮೆಟ್ಟಿ ನಿಲ್ಲಲಿಕ್ಕೆ, ಸಂಹಾರ ಮಾಡ್ಲಿಕ್ಕೆ ಅವ್ರೇನ್ ಮಾಡೋರು? ಚೆನ್ನಾಗಿ ಕಾರಣಗಳನ್ನ ಕೊಟ್ಟು ಲಾಸ್ಟಿಗೆ ಎಳ್ದಂಗೆ ಎಳೆದು 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 ವಿಚಾರವನ್ನ ನಮಗೆ ಯಾವ ಒಂದು ಅಕ್ಷರನು ಮಿಸ್ ಆಗ್ಬಾರ್ದು. ತತ್ವಮಸಿ ಅಂದ್ರೆ ಅದರ ಪ್ರತಿಯೊಂದು ಅಕ್ಷರ ಬರೀ ಇಡೀ ಪದ ಅಲ್ಲ, ಎಲ್ಲವೂ ನಮ್ಮ ಒಂದು ಚಿತ್ತದಲ್ಲಿ ಹೋಗಿ ಕೂತ್ಕೊಂಡ್ ಬಿಡ್ಬೇಕು. ಮುಂದಿನ ಜನ್ಮಕ್ ಬಂದ್ರು ಕೂಡ ಆ ಜ್ಞಾನ ಅಳಿದು ಹೋಗಿರ್ಬಾರ್ದು. ತಿರ್ಗಾ ಅದು ಚಿಗುರು ಹೊಡಿಬೇಕು. ಹಾಗೆ ಅವರು ವಿಷಯಗಳನ್ನ ಹೇಳ್ತಾ ಇದ್ರು. ಸೊ ವಾಟ್ ಇಸ್ ದ ರೋಲ್ ಆಫ್ ತರ್ಕ? ಇಟ್ ಕ್ಲಿಯರ್ಸ್ ದ ಪ್ಯಾತ್. ಅನುಭವ ಹೆಲ್ಪ್ಸ್ ಅಸ್ ಟು ವಾಕ್ ಇನ್ ದ ಪ್ಯಾತ್. ಬರೀ ನನಗ್ ಸಂದೇಹ ನಿವಾರಣೆ ಆಯ್ತು ಅಂತ ನಾನು ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ, ಒಂದು ವಿಷಯ, ನೀನ್ ಈ ವಿಷಯ ಕೇಳು, ನಾನು ಎಷ್ಟು ಬೇಕಾದ್ರೂ ಹೇಳ್ಬಲ್ಲ, ನನ್ಗೆ ಎಷ್ಟು ಅರ್ಥ ಇದೆ ಅಂತ ನಿನಗ್ ಗೊತ್ತಾಗ್ಬೋದು. ಆದರೆ ಇಟ್ ಇಸ್ ನಾಟ್ ರಿಫ್ಲೆಕ್ಟೆಡ್ ಇನ್ ಯುವರ್ ಡೇ ಟು ಡೇ ಲೈಫ್, in your behaviors, in your thinking, in your doing, then what's the use? ಏನು ಉಪಯೋಗ? ನೀನ್ ಎಲ್ಲೆಲ್ಲಿ ಹೋಗಿ ಏನೇನ್ ಮಾಡ್ಕೊಂಡು ಬಂದ್ರು ಕೂಡ ಏನು ಉಪಯೋಗ ಆಗುತ್ತೆ? ಆದ್ರಿಂದ ಪಡ್ಕೊಳ್ಳೋಕೆ ಕೋಟಿ ಜನ್ಮ ಪುಣ್ಯತಃ ಭಕ್ತಿ ಪ್ರಜಾಯತೆ ಅಂತ ಹೇಳ್ತಾರೆ ಶಂಕರರು. ಕೋಟಿ ಜನ್ಮ ಕೃತ ಪುಣ್ಯದಿಂದ ಇವತ್ತು ಭಕ್ತಿ ಅನ್ನೋದು ಆವಿರ್ಭಾವ ಆಗುತ್ತಂತೆ ನಮಗೆ. ಆದರೆ ಆ ಭಕ್ತಿಯನ್ನ ಅನುಭವಿಸದೆ ಹೋಗ್ಬಿಟ್ರೆ ಎಲ್ಲಾ ಹಿಂದಿನ ಜನ್ಮಗಳಲ್ಲಿ ಕೇಳಿ 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 ತಿಳಿದುಕೊಂಡು ಇವತ್ತು ಇದು ಅನುಭವ ಜನ್ಮ, ಇಲ್ಲಿ ಅನುಭವಿಸ್ಬೇಕು, ಅದರೊಂದಿಗೆ ಸೇರ್ಕೊಂಡ್ ಬಿಡ್ಬೇಕು. ಆ ಮಟ್ಟದಲ್ಲಿ ನಾವಿದ್ದೀವಿ. ಆದರೂ ನಾವು ಅಲ್ಲಿ ತನಕ ಬಂದು ಐ ಎಮ್ ನಾಟ್ ರೆಡಿ. ಎಕ್ಸಾಮ್ ಹಾಲ್ ಬಾಗಿಲ್ವರೆಗೂ ಬಂದ್ಬಿಟ್ಟು ಅಯ್ಯೋ ನನಗ್ ಧೈರ್ಯ ಬರ್ತಾ ಇಲ್ಲ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ, ಅಯ್ಯೋ ನಾನು ಏನ್ ಮಾಡ್ತೀನೋ ಏನೋ ನಂಗೆ ಗೊತ್ತಿಲ್ಲ, ಅದ್ರ ಬದಲು ವಾಪಸ್ ಹೋಗ್ಬಿಡಲ್ಲ. ಈ ಸ್ಥಿತಿಯಲ್ಲೇ ಅರ್ಜುನ ಇದ್ದ. ಆದ್ರೆ ಅನುಭವಿಯಾದ ಶ್ರೀಕೃಷ್ಣ ಅರ್ಜುನನ ಮನಸ್ಸಿನಲ್ಲಿದ್ದ ತರ್ಕದ ಸ್ಥಿತಿಯನ್ನ ಮೀರಿಸಿ ಅವನನ್ನ ಆ ಸತ್ಯದ ಆತ್ಮಜ್ಞಾನದ ಅನುಭವಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ಅವನನ್ನ ಎಲ್ಲಿಗೆ ತಲುಪಿಸ್ಬೇಕೋ, ಏನು ಅವನಿಂದ ಮಾಡಿಸ್ಬೇಕೋ ಅದನ್ನ ಮಾಡಿದಾಗ ಧರ್ಮ ಸಂಸ್ಥಾಪನಾಯ ನಾರ್ಥಾಯ
ಸಂಭವಾಮಿ ಯುಗೆ ಯುಗೆ. ಧರ್ಮ ಸಂಸ್ಥಾಪನೆಗೋಸ್ಕರ ನಾನು ಮತ್ತೆ ಮತ್ತೆ ಬರ್ತೀನಿ. ಯಾರಿಂದ ಆಗ್ಬೇಕಾಗಿತ್ತು? ಅರ್ಜುನನಿಂದ ಆಗ್ಬೇಕಾಗಿತ್ತು. ಆದ್ರೆ ಅವನು ಬೇಡದ ತರ್ಕ, ಕುತರ್ಕ, ಒಣತರ್ಕ ಅಂತ ಏನ್ ಹೇಳ್ತೀವೋ ಅದೆಲ್ಲ ಮಾಡ್ಕೊಂಡು ಕೂತಿದ್ದ. ಅವನನ್ನ ತರ್ಕದಿಂದ ಅನುಭವತ್ತ ತಂದು, ಇನಾಕ್ಷನ್ ಇಂದ ಆಕ್ಷನಿಗೆ ತಂದು, ಪಾತಿಂದ ಮೀನ್ಸ್ ಇಂದ ಎಂಡಿಗೆ ತಂದು, ವಾಟ್ ಈಸ್ ದಟ್ ಗ್ಯಾಪ್ ಇನ್ ಬಿಟ್ವೀನ್? ವೈ ಇಸ್ ದಟ್ ಗ್ಯಾಪ್ ಇಸ್ ಕ್ರಿಯೇಟೆಡ್ ಇನ್ ಬಿಟ್ವೀನ್ the means and the end? And where we are missing the proportion? Where exactly we are missing the proportion? ಅದನ್ನ ಪರಿಪರಿಯಾಗಿ ಅರ್ಜುನ ಪ್ರಶ್ನೆ ಕೇಳಕ್ಕೆ, ಕೃಷ್ಣ ಉತ್ತರ ಹೇಳಕ್ಕೆ. ಸೊ ಪರಿಯ ತರ್ಕದಲ್ಲೇ ನಿಲ್ಲದೆ ಅನುಭವದತ್ತ ಪ್ರಯಾಣವೇ ನಮ್ಮ ಗುರಿಯಾಗಬೇಕು. ಸೊ ಈಗ ಬಂದಾಗ ಅನುಭವ ನೋಡಿ, ಆ ಉಪ್ಪಿನ ಬೊಂಬೆಯ ತರ್ಕನೇ ಬೇರೆ ಇತ್ತು, ಅನುಭವವೇ ಬೇರೆ ಆಯ್ತು. ಸ್ಟಾರ್ಟ್ ದ ಫಸ್ಟ್ ಸ್ಟೆಪ್ ಆಫ್ ಯುವರ್ ಜರ್ನಿ, then only you can reach the last step of the journey, and you can reach the destiny. Otherwise you will be just talking, telling, and you will lead yourself to nowhere. Even if God wills to lead you somewhere to the greater truth, you are so reluctant. You are not at all ready to do that. So ಬೇಕಾಗಿರೋದಿಷ್ಟೇ, openness to experience, innocence to experience. ಮಗುವಿನ ಮುಗ್ಧತ್ವ ಬೇಕಷ್ಟೆ. ಲಾಜಿಕ್ ಇದ್ರೆ, ಅದಕ್ಕೆ ಎಷ್ಟೋ ಕಡೆ ಸತ್ಸಂಗಗಳಲ್ಲಿ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ ಚಪ್ಪಲಿ ಹತ್ರ, ಸಸ್ಪೆಂಡ್ ಯುವರ್ ಲಾಜಿಕ್ ಅಂಡ್ ಎಂಟರ್ ಇನ್ ಟು ದಿಸ್ ಡಿವೈನ್ ಟೆಂಪಲ್ ಆಫ್ ವಿಸ್ಡಮ್. If you carry your logic, if you carry your ego, you can never experience the divinity, even though you are in the divine temple. ಮಂಗನಿಗೇನ್ ಗೊತ್ತು ಮಾಣಿಕ್ಯದ ಮಹತ್ವ ಅಂತಾರಲ್ಲ, ಹಂಗಾಗೋಗ್ತದೆ ವ್ಯವಹಾರ. ಸೊ ಅದರಿಂದ ಇಲ್ಲಿ ಉಪನಿಷತ್ ಹೇಳುತ್ತೆ ನೋಡಿ ಅನುಭವದ ಬಗ್ಗೆ, ನಾಯಂ ಆತ್ಮ ಪ್ರವಚನೇನ ಲಭ್ಯ. ನಾನು ಆತ್ಮ ಅನ್ನೋದು ಬರಿಯ ಪ್ರವಚನಗಳಲ್ಲಿ ಕೇಳಿ ತಿಳಿದುಕೊಂಡು ಆ ಆತ್ಮಾನುಭವ ನನಗೆ ಲಭ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಾನುಭವ ನನಗೆ ಅನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಾಟ್ ಈಸ್ ಆತ್ಮಾನುಭವ? What is that self-experience or that realization? Everyone have mentioned those who have reached that. ಅದನ್ನ ಮಕ್ಕಿ ಹೇಳ್ಬೋದೇ ವಿನಃ, then what's your experience? How do you wish to explain? ಅಂದ್ರೆ ಜಿಪ್, ಬಾಯಿಗೇನ್ ಬಿತ್ತು ಜಿಪ್, ಹೇಳಕ್ ಬರ್ಲವಲ್ಲ, ಯಾಕಂದ್ರೆ ಅನುಭವದ ಸ್ಥಿತಿಗೆ ನಾವು ಹೋಗ್ಲಿಲ್ವಲ್ಲ. ಆದ್ರಿಂದ ನಾಟ್ ಬೈ ಹಿಯರಿಂಗ್ ದ lectures one can experience the self-realizations. Okay, ಸೊ ಅದರಿಂದ ಪ್ರವಚನ ಮಾತ್ರದಿಂದ
ಅರಿವು ಎಂದಿಗೂ ಸಾಧ್ಯ ಆಗಲ್ಲ. ಇವತ್ತು ಏನು ಕೇಳಿಸ್ಕೋತೀವೋ ಅದರಲ್ಲೊಂದು ತುಣುಕಷ್ಟಾದ್ರೂ ನಾವು ನಮ್ಮ ಅನುಷ್ಠಾನಕ್ಕೆ ತಂದುಕೊಂಡು ಅನುಭವವನ್ನ ಪಡ್ಕೊಳ್ಬೇಕು. ಅನುಷ್ಠಾನವಿಲ್ಲದೆ ಯು ಹ್ಯಾವ್ ಬಂಡಲ್ಸ್ ಆಫ್ ನಾಲೆಡ್ಜ್, ಯು ಹ್ಯಾವ್ ಟನ್ಸ್ ಆಫ್ ನಾಲೆಡ್ಜ್, ಇಟ್ಸ್ ಆಫ್ ವೇಸ್ಟ್. ಎಲ್ಲೋ ಯಾರಿಗೂ ಹೇಳಲಿಕ್ಕೆ ಉಪಯೋಗಕ್ಕೆ ಬರುತ್ತೆ ವಿನಃ ನಿನ್ನ ಉದ್ಧಾರಕ್ಕೆ ಅದು ಯಾವುದೇ ರೀತಿಯ ಸಹಾಯ ಆಗಲ್ಲ. ಸೊ ಹೌ ಟು ಗೆಟ್ ದಿಸ್ ಬ್ಯಾಲೆನ್ಸ್ ಬಿಟ್ವೀನ್ ದ ಲಾಜಿಕ್ ಅಂಡ್ ದ ಎಕ್ಸ್ಪೀರಿಯನ್ಸ್? ಈಗ ನಾವು ಇಂಪ್ಲಿಮೆಂಟ್ ಮಾಡಿದಾಗ ತಾನೆ ನಮ್ಮಲ್ಲಿ ವಾಟ್ ಕೃಷ್ಣ ಸೇಸ್ ಸಮತ್ವ ಯೋಗ ಉಚ್ಯತೆ. ಸಮತ್ವ ಬಂದು ಅದು ಯೋಗಕ್ಕೆ ಸಾಧನವಾಗಬೇಕು ಅಂದ್ರೆ ಹೌ ಇಸ್ ಇಟ್ ಪಾಸಿಬಲ್? ನಾವೆಲ್ಲರೂ ಸಂಸಾರಸ್ಥರು. ಸೊ ಹೌ ಡು ವಿ ಅಪ್ಲೈ ದಿಸ್ ಇನ್ ದ ಫ್ಯಾಮಿಲಿ ಲೈಫ್? ಯೂಸ್ ದ ಲಾಜಿಕ್ ಟು ಅಂಡರ್ಸ್ಟ್ಯಾಂಡ್ and use the experience to empathize. ಅಯ್ಯೋ ಪಾಪ, ಅವ್ರಿಗೇನ್ ಅನ್ಸ್ತಾ ಇದೆಯೋ, ಅವ್ರು ಯಾಕೆ ಹೀಗ್ ಮಾಡ್ತಾ ಇದಾರೋ, ಏನಿರ್ಬೋದು? Empathize, help them out, serve them, save them, secure them. Use the logic to understand and then put into practice to get the result. When it comes in spiritual practice, understand the meaning of the mantra, that is tarka. Chant sincerely, chant properly. Chant being 100% with your chanting, that is ಅನುಭವ. ಎಷ್ಟು ವರ್ಷದಿಂದ ಈ ಮಂತ್ರ ಹೇಳ್ತಾ ಇದ್ದೆ. ಫಾರ್ ಎಕ್ಸಾಂಪಲ್, ಇನ್ ದ ಬ್ರಾಹ್ಮಿ ಮುಹೂರ್ತಂ, every day from Monday to Friday since a year, I have created a group by the grace of my Sadguru and the God. And we all sit and do the chanting for 45 minutes. ನಮ್ಮ ಸನಾತನ ಧರ್ಮದ ಒಳಿತಿಗಾಗಿ ಅಂತ ಹೇಳಿ ನಾವು ಒಂದು ಪ್ರಾರ್ಥನೆ ಮಾಡ್ತೀವಿ ಆ ಸಮಯದಲ್ಲಿ ಕೂತ್ಕೊಂಡು, ಬೈ ಚಾಂಟಿಂಗ್ ದ ಮಂತ್ರಾಸ್. ಇಷ್ಟು ವರ್ಷ ಏನೇನೆಲ್ಲ ಹೇಳಿದ್ವಿ, ಈ ಅನುಭವ ಆಗ್ಲಿಲ್ಲ, ಈ ಸಮಾಧಾನ ಸಿಕ್ಲಿಲ್ಲ, ಈ ಶಕ್ತಿ ಬರ್ಲಿಲ್ಲ ನಮ್ಗೆ, ಈ ಅರಿವು ಬರ್ಲಿಲ್ಲ ನಮಗೆ ಅಂತ ಪ್ರತಿಯೊಬ್ರು ಹೇಳ್ತಾರೆ. ವರ್ಷದಿಂದ ಅಷ್ಟೊತ್ತಿಗೆ ಎದ್ದು ಕೂತ್ಕೊಂಡು ಮಾಡ್ಬೇಕು ನನ್ ಜೊತೆ ಅಂದ್ರೆ, ಅನುಭವ ಆಗ್ದಲ್ಲೇ ಇದ್ರೆ ಬರೀ ತರ್ಕದಲ್ಲೇ ನಿಂತಿದ್ರೆ 1 ವರ್ಷ ನಾವ್ ಹೆಂಗ್ ಕಳೀತಾ ಇದ್ವಿ ಸಕ್ಸಸ್ಫುಲಿ, ನಾಟ್ ಇವನ್ ಮಿಸ್ಸಿಂಗ್ 1 ಡೇ. ಯಾವ ಊರಲ್ಲಾದ್ರೂ ಇರು, ಎಲ್ಲಾದ್ರೂ ಇರು, ದಟ್ಸ್ ಅ ಪ್ರೇಯರ್ ಟೈಮ್. ಲಾಗ್ ಇನ್ into the meeting, do the prayer, get back. ಏನೇ ಇದ್ರೂ ಪರವಾಗಿಲ್ಲ, ಯಾವುದು ನಿಲ್ಲಿಸ್ಲಿಲ್ಲ ಪ್ರಾರ್ಥನೆಯನ್ನ. We just successfully finished 1 year by Jan 20th. ಬೇರೆ ಯಾವುದೂ ತಲೆಯಲ್ಲಿ ಇಟ್ಕೊಳ್ದಿರಾ, being in the present, being 100%. When you do whatever, whether it is chanting, whether it is your work, whether it is your studies, whatever you do, sincerely, committedly, that is anubhava. That breeds the anubhava, but that leads to the anubhava. Let us move on to the one more experience. Even in the education, study the things intellectually, that is logic. Reflect silently, that is anubhava. ಇದೇನು ಹೇಳ್ತಾ ಇದೆ, ಇಂಟೆಲೆಕ್ಚುಯಲಿ ನೀನು ಎಷ್ಟವರೆಗೂ ನೀನು ಅದನ್ನ ನೋಡ್ಬೇಕು, ಆ ನಂತರ ಅದನ್ನ ನೀನು ಹೇಗೆ ನಿನ್ನೊಳಗೆ ನೀನು ಅನುಭವಿಸ್ಬೇಕು ಅದನ್ನ.
So now to become complete, see the completion in anything. You need to have both logic and the experience. ತರ್ಕನೂ ಬೇಕು ಜೀವನಕ್ಕೆ, ಅನುಭವನೂ ಬೇಕು. ಯಾವುದು ಒಂದ್ರಲ್ಲಿ ನಾವು ನಿಂತು ಹೋದ್ರು ಕೂಡ ಅದು ಸಂಪೂರ್ಣತ್ವವನ್ನ ಹೊಂದಲಿಕ್ಕೆ ಸಹಾಯ ಮಾಡಲು. ಜ್ಞಾನ ಯೋಗದಲ್ಲಿ ಶ್ರೀಕೃಷ್ಣ 4ನೇ ಅಧ್ಯಾಯ 39ನೇ ಶ್ಲೋಕ ಬರುತ್ತೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ಶಾಸ್ತ್ರದಲ್ಲಿ, ಗುರುವಾಕ್ಯದಲ್ಲಿ, ನಿನ್ನ ನಿತ್ಯ ಅನುಷ್ಠಾನದಲ್ಲಿ ಶ್ರದ್ಧೆ ಇರಬೇಕು. ಶ್ರದ್ಧೆಯಿಂದ ಇದನ್ನ ನಾವು ಅನುಸರಿಸಬೇಕು. ಫೇತ್ ಲೀಡ್ಸ್ ಟು ನಾಲೆಡ್ಜ್, ಅಪ್ಲಿಕೇಶನ್ ಲೀಡ್ಸ್ ಟು ವಿಸ್ಡಮ್. ಶ್ರದ್ಧೆ ಇಲ್ಲದೆ ನೀನ್ ಏನೇನು ಪಡ್ಕೊಳಕ್ಕಾಗಲ್ಲ. ಹೇಳೋದಕ್ಕೆ ಈಗ ನನಗ್ ಶ್ರದ್ಧೆ ಇರ್ಬೇಕು, ಕೇಳೋದಕ್ಕೆ ನಿಮಗ್ ಶ್ರದ್ಧೆ ಇರ್ಬೇಕು. ಆಗ್ಲೇ ಇಲ್ಲಿ ಏನಾದ್ರೂ ಒಂದು ವಾಣಿ ಮೇಡಮ್, ವಾಸುದೇವ್ ಸರ್ 40 ವರ್ಷಗಳಿಂದ ಈ ಒಂದು ಸತ್ಸಂಗವನ್ನ ನಿರಂತರವಾಗಿ ಜ್ಞಾನಧಾರೆಯನ್ನ, ಈ ಜ್ಞಾನ ಯಜ್ಞವನ್ನ ನಡೆಸ್ಕೊಂಡು ಬಂದಾಗ ಎಷ್ಟು ಜನ ಉನ್ನತಿಯನ್ನ ಪಡ್ಕೊಂಡಿದಾರೋ, ಜಾಗೃತಿಯನ್ನ ಪಡ್ಕೊಂಡಿದಾರೋ. ಇಲ್ದಲ್ಲ ಇದ್ರೆ ಇಷ್ಟು ಸುನಾಯಾಸವಾಗಿ ಮತ್ತು ಸಾರ್ಥಕವಾಗಿ ಈ ಸತ್ಸಂಗ ನಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ತಿಂಗಳಲ್ಲಿ 8 ಜನ ಉಪನ್ಯಾಸಕರನ್ನ ಹಿಡಿಬೇಕಂದ್ರೆ ಹುಡುಗಾಟ ಅಲ್ಲ ಅದು. 8 ದಿನ ಈ ಸತ್ಸಂಗವನ್ನ ನಡೆಸ್ಬೇಕು ಅಂತಂದ್ರೆ 8 ಅಂದಾಗ ಈ ಪ್ರಪಂಚದ ಗಂಟು ನಂಟು ಅದನ್ನ ಬಿಡಿಸ್ಕೊಳ್ಲಿಕ್ಕೆ ನೋಡಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರಷ್ಟೇ ಮಾಡ್ಕೊಂಡು ಅವ್ರು ಚೆನ್ನಾಗಿರ್ಬೋದಾಗಿತ್ತು. ಆದ್ರೆ ಪ್ರಪಂಚಕ್ಕೆಲ್ಲ ಈ ಕಂಪನ, ಈ ಜ್ಞಾನದ ಕಂಪನ ಹರಡೋಣಂತೆ. ಮಲ್ಲಿಗೆ ಹೂವು ತನ್ನ ವಾಸನೆ ತಾನಿಟ್ಕೊಳ್ದಲೆ ಗಾಳಿ ಬಂತು ಅಂದ್ರೆ ಅದು ಎಷ್ಟು ಕಿಲೋಮೀಟರ್ ಹೊತ್ಕೊಂಡು ಹೋಗುತ್ತೋ ಆ ವಾಸನೆಯನ್ನ ನಮಗೆ ತಿಳಿಯುದು. ಹಾಗೆ ಇವರಿಬ್ಬರು ಕೂಡ ಈ ಒಂದು ಜ್ಞಾನದ ಕಂಪನ್ನ ಭಾರತದಾದ್ಯಂತ, ಇನ್ನು ವಿದೇಶದವರು ಕೇಳ್ತಾ ಇದಾರೆ ಅನ್ನೋ ನಂಗೆ ಗೊತ್ತಿಲ್ಲ, ದೇಶ ವಿದೇಶಗಳಲ್ಲಿ ಇದರ ಒಂದು ಕಂಪನ್ನ ಬೀರ್ತಾ ಇದ್ದಾರೆ. ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ಅನುಭವಕ್ಕೆ ತಂದು ಸ್ಥಿತ ಪ್ರಜ್ಞೆಯಲ್ಲಿ ನಾವು ನಿಂತು ಹೋಗ್ಬೇಕಾಗತ್ತೆ. ನಥಿಂಗ್ ಕ್ಯಾನ್ ಶೇಕ್ ಮೀ, ನಥಿಂಗ್ ಕ್ಯಾನ್ ಡಿಸ್ಟರ್ಬ್ ಮೀ. You have to reach a stage where there is no words, there is no visions, there is no feelings. ಅಲ್ಲಿ ಏನೂ ಇಲ್ಲ, ಆದರೆ ಎಲ್ಲವೂ ಇದೆ. ಭಗವಂತ ಹೇಳ್ತಾನಲ್ಲ, ಎಲ್ಲವನ್ನೂ ಸೃಷ್ಟಿ ಮಾಡಿ ನಾನೇನು ಅಲ್ಲ ಅಂತ ಹೇಳ್ತಾನಲ್ಲ, ಆ ಸ್ಥಿತಿ. ಎಲ್ಲವನ್ನು ಮಾಡಿರಬೇಕು, ಮಾಡದಂತಿರಬೇಕು. ಸೂತ್ರೇ ಮಣಿಗಣ ಇವ. ಮಣಿಯ ಸರದಲ್ಲಿರುವ ದಾರ ಹೇಗೆ ಕಾಣುವುದಿಲ್ಲವೋ ಹಾಗೆ. ಆದರೆ ಆ ಸೂತ್ರವಿಲ್ಲದೆ, ಆ ದಾರವಿಲ್ಲದೆ ಆ ಮಣಿಯ ಹಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಈ ಸ್ಥಿತಿಯನ್ನ ತಲುಪಬೇಕಾದ್ರೆ ತರ್ಕವನ್ನ ಉಪಯೋಗಿಸ್ಕೊಂಡು, ವಿಚಾರವನ್ನ ತಿಳಿದುಕೊಂಡು, ತಿಳಿದುಕೊಂಡ ಸ್ಥಿತಿಯಲ್ಲೇ ಇಟ್ಕೊಳ್ದಿರ ಅನುಷ್ಠಾನಕ್ಕೆ ತಂದು ಅದನ್ನ ಅನುಭವಿಸಿ ಆನಂದಿಸಿ, ಬರೀ ಆನಂದಿಸಿ ಹೊರಗ್ ಬಂದ್ಬಿಡೋದಲ್ಲ, ಸದಾನಂದ ಸ್ಥಿತಿಯಲ್ಲಿ
ಜೀವನವನ್ನ ನಡೆಸೋಂಥದ್ದಿದೆಯಲ್ಲ, ಅದೇ ನಿಜವಾದ ಸಾರ್ಥಕ ಜೀವನ. ಅದೇ ನಿಜವಾದ ಸಾರ್ಥಕ ಜೀವನ. ಸೊ ನಾವೇನು ಹೇಳ್ಬೋದು ಅಂತಂದ್ರೆ, ಇಷ್ಟೆಲ್ಲ ವಿಚಾರ ಮಾಡಿದಾಗ ಕ್ವೆಶ್ಚನ್ ಇಂಟೆಲಿಜೆಂಟ್ಲಿ. ಯಾರನ್ನ ನಾನು ಪ್ರಶ್ನೆ ಕೇಳ್ತೀರಾ ಅಂದ್ರೆ ಬುದ್ಧಿಯುತವಾಗಿ ಕೇಳಿ. ಅವ್ರು ಏನು ವಿಷಯವನ್ನ ಹೇಳ್ತಾರೋ, ವಿಚಾರವನ್ನ ಹೇಳ್ತಾರೋ, ಅದನ್ನ ಎಕ್ಸ್ಪೀರಿಯನ್ಸ್ ಡೀಪ್ಲಿ. ಇದು ಬಿಟ್ರೆ ಇನ್ನೇನು ಇಲ್ಲ ಅಂತ ನಮಗೆ ಸಂತ ಸೂರದಾಸನ ಜ್ಞಾಪಕ ಬರಲ್ವಾ ಈ ಸಮಯದಲ್ಲಿ? ಅವನು ಕುರುಡ, ಸದಾ ಕೃಷ್ಣನನ್ನ ನೋಡ್ಬೇಕು ಅಂತ ಹಂಬಲಿಸ್ತಾ ಇರ್ತಾನೆ. ಒಮ್ಮೆ ರುಕ್ಮಿಣಿ ಹೇಳ್ತಾಳೆ, ಕೃಷ್ಣ ನಿನಗೊಂದ್ ನೋಡಿದ್ರೆ ಅಯ್ಯೋ ಅನ್ಸಲ್ವಾ? ಇಷ್ಟು ನಿನ್ನ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾನಲ್ಲ, ನೀನು ಮನಸ್ಸು ಮಾಡಿದ್ರೆ ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟು ಅವನು ನಿನ್ನನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲದ ವಿಷಯನ ನೀನ್ ಮನಸ್ಸು ಮಾಡಿದ್ರೆ ಅಂತ ಹೇಳಿದಾಗ ಅವನಿಗೆ ಒಂದು ಕ್ಷಣ ದೃಷ್ಟಿಯನ್ನು ಕೊಡ್ತಾನೆ. ಕೊಟ್ಟಾಗ ಸೂರದಾಸ ಕೃಷ್ಣನನ್ನ ಕಣ್ ತುಂಬಿಸ್ಕೊತಾನೆ. ಆನಂತರ ಅವನೇ ಹೇಳ್ತಾನೆ, ಕೃಷ್ಣ ಈ ದೃಷ್ಟಿಯನ್ನು ತಗೊಂಡ್ಬಿಡು, ನನಗ್ ಬೇಡ. ನಿನ್ನ ನೋಡಿದ ಕಣ್ಣುಗಳು ಇನ್ನೇನನ್ನೂ ನೋಡಲು ಆಶಿಸಬಾರದು. ಅಮೃತವನ್ನುಂಡ ನಾಲಿಗೆ ಎಂಜಲೂಟಕ್ಕೆ ಆಸೆ ಪಡಬೇಕೆ ಅನ್ನುವಂತೆ ಅವನ ಭಾವ ನೋಡಿ. ನಮಗಾದ್ರೆ ಕಣ್ಕೊಟ್ಟು ಯಾಕಪ್ಪ ಕಿತ್ಕೊಂಡೆ, ನಿನಗೆ ದಯೆ ಇಲ್ವಾ ತಂದೆ? ಎಷ್ಟು ದಿನ ಕುರುಡನಾಗಿ ಎಷ್ಟು ಕಷ್ಟಪಟ್ಟೆ, ಈಗ ನೀನು ಮತ್ತೆ ನನ್ನನ್ನ ಅದೇ ಸ್ಥಿತಿಗೆ ಹಾಕ್ಬಿಟ್ಟಿಯಲ್ಲ ಅಂತ ನಾವು ಕೊರುತ್ತೀವಿ. ಆದ್ರೆ ಅವನೇನು ಹೇಳ್ತಾನೆ, ನನ್ನ ತಪನ ಸಾರ್ಥಕ ಆಯ್ತು ಕೃಷ್ಣ. ನನ್ನ ಪ್ರಾರ್ಥನೆ ಅಮ್ಮನ ಹೃದಯ ಮುಟ್ಟಿ ನಿನ್ನ ಕೃಪಾ ವರ್ಷದ ಬಾಗಿಲನ್ನ ನನ್ನ ಜೀವನದಲ್ಲಿ ತೆರೀತು. ನನಗೆ ನಿನ್ನ ದರ್ಶನ ಆಯ್ತು, ನನಗಿದೇ ನನ್ನ ಗುರಿಯಾಗಿತ್ತು. ಹೇಗೆ 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 ಅಂತ ಅನ್ಕೊಳ್ತಾ ಇದ್ದೆ, ಆ ತರ್ಕದಲ್ಲಿದ್ದೆ, ಅನುಷ್ಠಾನವನ್ನು ಮಾಡಿದೆ. ಆದ್ರೆ ಇವತ್ತು ಆ ಅನುಭವ, ನಿನ್ನ ದರ್ಶನದಿಂದ ನೀನ್ ಯಾರು ಅನ್ನೋ ಅನುಭವವನ್ನ ನಾನು ಪಡೆದುಕೊಂಡೆ. ಇನ್ನು ನಾನು ಈ ಅನುಭವದಲ್ಲೇ ನನ್ನ ಕೊನೆ ಉಸಿರು ತನಕ ಇದ್ದು ಹೋಗ್ತೀನಿ. ಇನ್ ಯಾವುದೇ ಬೇರೆ ವಿಷನ್ಸು, ಬೇರೆದು ಎಕ್ಸ್ಟರ್ನಲಿ, ನಥಿಂಗ್ ಶುಡ್ ಡಿಸ್ಟರ್ಬ್ ಮೀ, ಓನ್ಲಿ ದಿಸ್ ಶುಡ್ ರಿಮೇನ್, ದಿಸ್ ಶುಡ್ ರಿಮೇನ್. ಇಷ್ಟೇ ನನ್ನ ಇಚ್ಛೆ ಕೃಷ್ಣ ಅಂತಾನೆ. ಇಂಥವೆಲ್ಲ ಕಥೆಗಳನ್ನ ಓದ್ತೀವಲ್ಲ, ಎಷ್ಟು ಕಣ್ ತೆರೆಸುತ್ತೆ, ಹೃದಯನ ತೆರೆಸುತ್ತೆ, ಮನಸ್ಸಿನ ಬಾಗಿಲನ್ನ ತೆರೆಯುತ್ತೆ, ಬುದ್ಧಿಯಲ್ಲಿರುವ ಅಹಂಕಾರವನ್ನು ಹೊಡೆದೋಡಿಸುತ್ತೆ, ಅನುಭವದ ಸ್ಥಿತಿ ಕರ್ಕೊಂಡು ಹೋಗುತ್ತೆ. ಆದರೆ ಒಂದೇ ಕ್ಷಣ ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ಮತ್ತೆ ಬೇಡದ ಸ್ಥಿತಿಗೆ ಬಂದ್ಬಿಡ್ತೀವಿ. ಅಲ್ಲೇ ನಿಲ್ಸೋ ಪರಮಾತ್ಮ ಅನುಭವದಲ್ಲಿ, ಆನಂದ ಅನುಭವದಲ್ಲಿ ನಿನ್ನಲ್ಲಿ ಲೀನವಾಗಿರ್ತೀವಲ್ಲ, ಆ ಸ್ಥಿತಿಯನ್ನೇ ಸದಾ ಮನಸ್ಸು ಬುದ್ಧಿಗಳಲ್ಲಿ ಹೊತ್ತೊಯ್ಯುವಂತೆ ಮಾಡೋ ಪರಮಾತ್ಮ ಅಂತ ಆ ಕೇಳ್ಕೊಳಕ್ಕೆ ಎಷ್ಟು ಆನಂದ ಬರ್ತಾ ಇದೆ. ಇನ್ ಅನುಭವ ಆದ್ರೆ ಅದು ನೀನ್ ಹೆಂಗಿರುತ್ತೆ ಅಂತ. ಸೊ the experts say, don't debate to win, reflect to grow. Balance the head and heart daily, means the intelligence and emotion. ಪ್ರತಿದಿನ
ಆತ್ಮದ 7 ಗುಣಗಳಲ್ಲಿ ಒಂದು ಗುಣ ಮೌನ. ಆ ಮೌನದಲ್ಲಿ ಅವನನ್ನ ಅನುಭವಿಸು. ಯಾಕೆ ಮೌನದಲ್ಲಿರ್ಬೇಕು? ಇಷ್ಟೆಲ್ಲ ನಮ್ಗಿರ್ಬೇಕಾದ್ರೆ ಹೆಂಗ್ ಮೌನದಲ್ಲಿರೋದು? ದಟ್ ಇಸ್ ಆಲ್ ದ ತರ್ಕ. ಅದನ್ನ ಮೀರಿ ಅದಕ್ಕೇನು ಉತ್ತರ ಕೊಡ್ಬೇಕು ಬುದ್ಧಿಗೆ, ಮನಸ್ಸಿಗೆ? ಅನುಭವದ ಆಳಕ್ಕೆ ಇಳಿಬೇಕು. That's the reflection what I need to do on myself to grow, to elevate, to evolve, to become what I can become. That's all it is. That's all it is. That's why they say in a simple language, learn to balance the head and heart. So again, logic gives direction, experience gives transformation. ಲಾಜಿಕ್ ಏನ್ ಕೊಡುತ್ತೆ? ನಮ್ಗೆ ಡಿರೆಕ್ಷನ್ ಕೊಡುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ ನಾವು ಎಲ್ಲಿ ತಲುಪ್ಬೇಕಲ್ಲಿ ತಲುಪಿ ಅಪ್ಪ ಬಂದ್ ಸೇರಿದ್ವಿ. ಇಲ್ಲಿ ಬರೋಕ್ ಇಷ್ಟ ಕಷ್ಟ ಪಡ್ಬೇಕಾಯ್ತಾ ಅಂದ್ರೆ ಅನುಭವ ದೂರ ಹೊರಟು. ಫೀಲ್ ಗುಡ್ when you have reached a level. So if we live only by logic, always life becomes very, very dry. If we live by emotion, life becomes unstable. ಭಾವನಾತ್ಮಕವಾದ ಜೀವನದಲ್ಲಿದ್ರೆ ಏರುಪೇರುಗಳು ತುಂಬಾ ಜಾಸ್ತಿ. ಯಾವಾಗ ಅಳ್ತೀವೋ, ಯಾವಾಗ ನಗುತ್ತೀವೋ ಏನ್ ಗೊತ್ತಾಗಲ್ಲ. ಬರೀ ಲಾಜಿಕಲ್ ಇದ್ರೆ ಏನು? there is nothing with you, only logic. it is dry. ನೀನು ಒಣಗಿ ಇನ್ನೊಬ್ಬರನ್ನು ಒಣಗಿಸ್ಬಿಡ್ತೀಯ. when tarka and anubhava unites, ಇವೆರಡು ಸಮ್ಮಿಲನಗೊಂಡಾಗ, ಸಂಯೋಗವಾದಾಗ ಲೈಫ್ ಬಿಕಮ್ಸ್ ವಿಸ್ಡಮ್. ಬದುಕು ವಿವೇಕಯುಕ್ತವಾಗತ್ತೆ, ವಿವೇಕಮಯವಾಗತ್ತೆ. ನಮ್ಮಲ್ಲಿರುವ ವಿವೇಕ ಜಾಗೃತವಾಗತ್ತೆ. ಜಾಗೃತವಾದದ್ದು ಸ್ಥಿತವಾಗಿ, ಆ ಸ್ಥಿತತೆ ಅಥವಾ ಸ್ಥಿರತೆ ನಮ್ಮನ್ನ ಉತ್ಕೃಷ್ಟಕ್ಕೆ, ಉನ್ನತಿಗೆ ಕೊಂಡೊಯ್ಯುವಂತಾಗಬೇಕು. ಜೀವನವೇ ಜ್ಞಾನವಾಗತ್ತೆ, ಜ್ಞಾನ ಗಂಗೆ ಆಗತ್ತೆ, ಭಾವನವಾಗತ್ತೆ. ಎಷ್ಟು ಚೆನ್ನಾಗಿದೆ ಇದು ವಿಷಯ. ಆದ್ರೆ ನಾವ್ ಯಾಕೆ ಇಷ್ಟು ದಿನ ಆದ್ರೂ ನಾವು ಇದನ್ನು ಉಪಯೋಗಿಸ್ಕೊಳ್ಳೇ ಇಲ್ಲ ಅಂತಂದ್ರೆ ತುಂಬಾ ಸಿಂಪಲ್ಲು. ನಮಗ್ ಸಮಯ ಬಂದಿರ್ಲಿಲ್ಲ. ಕಾಲ, ದೈವ, ಪ್ರಯತ್ನ, ಭಗವಂತನ ಅನುಗ್ರಹ ಆಗಿರ್ಲಿಲ್ಲ. ಕಾಲ ಕೂಡು ಬಂದಿರ್ಲಿಲ್ಲ. ನಾವು ಕೂಡ ಸರಿಯಾದ ಪ್ರಯತ್ನ ಮಾಡಿರ್ಲಿಲ್ಲ. ನಾವು ಕೂಡ ಸರಿಯಾದ ಪ್ರಯತ್ನವನ್ನ ಮಾಡಿರ್ಲಿಲ್ಲ ಅಲ್ವಾ? ಹೇಗನ್ಸ್ತಾ ಇದೆ ನಿಮ್ಗೆಲ್ಲ? ಇನ್ನೊಂದು 10 ನಿಮಿಷ ಸಮಯ ಇದೆ ನನಗೆ. ಅಷ್ಟ್ರಲ್ಲಿ ನಾವೇನ್ ಮಾಡೋಣ, ಚಿಕ್ಕದಾಗಿ ಒಂದು ಧ್ಯಾನ ಮಾಡೋಣ. ಇಷ್ಟೊತ್ತು ಕೇಳಿಸ್ಕೊಂಡ ವಿಷಯವನ್ನ ಸೆಟಲ್ ಮಾಡ್ಕೊಳ್ಳೋಣ ನಮ್ಮ ಒಳಗಡೆಗೆ. ಒಮ್ಮೆ ಅದು ನಮ್ಮಲ್ಲಿ ಸ್ಥಿರವಾಗಿ ಕೂತ್ಕೊಂಡ್ಬಿಡ್ತು ಅಂತಂದ್ರೆ ಆಮೇಲೆ ಜಪ್ಪಯ್ಯ ಅಂದ್ರೂ ಅಲ್ಲಾಡೋದಿಲ್ಲ. ಯಾರು ಏನ್ ಮಾಡಿ ನಿಮ್ ಮನಸ್ಸನ್ನ ಅಲ್ಲಾಡಿಸ್ಬೇಕು ಅಂದ್ರೂ ಕೂಡ ನಿಮ್ಮ ಮನಸ್ಸು ಅಲ್ಲಾಡೋದಿಲ್ಲ. ಆ ಸ್ಥಿತಿಯನ್ನ, ಆ ಈಕ್ವಿಪಾಯ್ಸ್, ಆ ಸಮತ್ವವನ್ನ ನಾವು ತಂದುಕೊಳ್ಬೇಕು. ಅದೇ ನಮ್ಮ ಬದುಕಿಗೆ ಬೆಳಕು, ಮೆರುಗು, ಹಿರಿಮೆ, ಗರಿಮೆ, ಏನು ಪದಗಳನ್ನ ಬೇಕಾದ್ರೂ ಹಾಕೊಳ್ಳೋಣ ಅಲ್ಲಿಗೆ. ತೃಪ್ತಿ ಆಗೋಷ್ಟು ಪದಗಳನ್ನ ಹೇಳ್ಕೊಳ್ಳೋಣ. ಆದ್ರೆ ಸತ್ಯವಂತೂ ಅದೊಂದೇ.
ಅದಲ್ಲದೆ ಇನ್ನೇನು ಅಲ್ಲ. ಆದ್ರಿಂದ ಈಗ ಒಂದು 5 ನಿಮಿಷ ಧ್ಯಾನ ಮಾಡ್ಕೊಳ್ಳೋಣ. ತರ್ಕವಿಲ್ಲದ ಅನುಭವ ಅಂಧತ್ವ, ಅನುಭವವಿಲ್ಲದ ತರ್ಕ ಒಣತನ ಅಂತ ನಾವು ನೋಡಿದ್ದಾಯ್ತು. ಈಗ 5 ನಿಮಿಷ ಧ್ಯಾನ ಮಾಡಿ ಇಂತಹ ವಿಚಾರಕ್ಕೆ ನಮಗೆ ಭಗವಂತ ಅನುಮತಿ ಕೊಟ್ಟ್ಯಾನೆ. ಇವತ್ತು ರಾಣಿ ಮೇಡಮ್, ವಾಸುದೇವ್ ಸರ್ ಅವರು ಅವಕಾಶ ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ, ಎಲ್ಲರೂ ಬನ್ನಿ, ಎಲ್ಲರೂ ಜ್ಞಾನವನ್ನ ಪಡೆಯೋಣ, ಎಲ್ಲರೂ ಅನುಭವದ ಲೋಕಕ್ಕೆ ಹೋಗೋಣ, ಆನಂದದಲ್ಲೇ ನೆಲೆ ನಿಲ್ಲೋಣ ಅಂತ ಪಾಪ ಅವರು ಇಷ್ಟೆಲ್ಲ ಮಾಡ್ಯಾರ. ಸೊ ಅದಕ್ಕೆ ನಾವು ಫೈನ್ ಲೈನಿಂಗ್ ಹೆಂಗ್ ಮಾಡ್ಕೊಳ್ಳೋಣ, ಧ್ಯಾನ ಮಾಡೋಣಂತೆ. ಲೆಟ್ಸ್ ಆಲ್ ಚೆಕ್ ವೆದರ್ ವಿ ಆರ್ ಮ್ಯೂಟ್. ಇನ್ನೊಂದ್ಸಲ ನೋಡ್ಕೊಳ್ಳೋಣ, ಯಾಕಂದ್ರೆ ನಮ್ಮ ಗಲಾಟೆ ಇನ್ಯಾರೋ ಧ್ಯಾನದ ಸ್ಥಿತಿಯಲ್ಲಿರೋರಿಗೆ ತೊಂದರೆ ಆಗ್ಬಾರ್ದು. ಆದ್ರಿಂದ ನಿಧಾನವಾಗಿ ಮೃದುವಾಗಿ ಕಣ್ಣುಗಳನ್ನ ಮುಚ್ಕೊಳ್ಳೋಣ. ಆಳವಾದ ಉಸಿರಾಟ ಮಾಡೋಣ. ಒಂದು ಗಂಟೆ 20 ನಿಮಿಷಗಳ ಕಾಲ ನಾವು ಈ ಒಂದು ತರ್ಕ ಮತ್ತು ಅನುಭವದ ವಿಷಯವನ್ನ ನಾವು ತಿಳ್ಕೊಂಡಿದ್ದೀವಿ. ಈಗ ಅದನ್ನ ನಾವು ಅನುಭವಿಸೋಣ. ಯಾವುದೇ ರೀತಿಯ ಪ್ರಶ್ನೆ ಬೇಡ, ಯಾವುದೇ ರೀತಿಯ ವಿಶ್ಲೇಷಣೆ ಬೇಡ. ಬರಿಯ ಅರಿವಿನ ಸ್ಥಿತಿಯಲ್ಲಿ ಇರೋಣ. ಸಹಜ, ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರುವುದು, ಏಕೆಂದರೆ ನಮ್ಮ ಮನಸ್ಸು ಆಲೋಚನೆಗಳ ಕಂತೆ. ಇಟ್ಸ್ ದ ಬಂಡಲ್ ಆಫ್ ಥಾಟ್ಸ್. ಬಟ್ ಯಾವ ಥಾಟ್ ಬಂದರೂ ಅದ್ರ ಜೊತೆ ಆರ್ಗ್ಯೂ ಮಾಡಬೇಡಿ. ಡೂ ನಾಟ್ ಟ್ರೈ ಟು ಲಾಜಿಕಲಿ ಸಾಲ್ವ್ ಇಟ್. ತರ್ಕದಿಂದ ಅದಕ್ಕೆ ಉತ್ತರವನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ಜಸ್ಟ್ ವಾಚ್ ಯುವರ್ ಥಾಟ್. ಒಮ್ಮೆ ಗಮನಿಸಿ, ನಿಮ್ಮ ಆಲೋಚನೆಗಳಿಗೆ ನೀವು ಉತ್ತರ ಕೊಡ್ತಾ ಇದ್ದೀರಾ ಅಥವಾ ಅನುಭವದಲ್ಲಿದ್ದೀರಾ? ಆರ್ ಯು ರೀಸನಿಂಗ್ ಆರ್ ಎಕ್ಸ್ಪೀರಿಯನ್ಸಿಂಗ್?
If you are in silence, if you are in awareness, ಅರಿವಿನ ಸ್ಥಿತಿಯಲ್ಲಿದ್ದರೆ, ಮೌನದಲ್ಲಿದ್ದರೆ, you are in a stage where you are beyond tarka and this is nothing but ಅನುಭವ. ಈಗ ನೀವು ತರ್ಕದ ಸ್ಥಿತಿಯನ್ನ ದಾಟಿ ಅನುಭವದ ಸ್ಥಿತಿಯಲ್ಲಿ ಇದ್ದೀರಾ. ಈಗ ನಿಧಾನವಾಗಿ ನಮ್ಮ ಆಲೋಚನೆಯನ್ನ ಗಮನಿಸ್ತಾ, ನಮ್ಮ ದೇಹವನ್ನ ಗಮನಿಸ್ತಾ, ನಮ್ಮ ಭಾವನೆಯನ್ನ ಗಮನಿಸ್ತಾ ವಾಸ್ತವಕ್ಕೆ ಬರೋಣ. ನಮ್ಮ ಕೈಗಳನ್ನ ಉಜ್ಜಿ ಕಣ್ಣುಗಳ ಮೇಲೆ ಇಟ್ಕೊಳ್ಳೋಣ. ಒಂದು ನಿಮಿಷ ಹೀಗೆ ಇರೋಣ. ಕೈಗಳನ್ನ ವಿರಮಿಸೋಣ. ಕಣ್ಣುಗಳನ್ನ ನಿಧಾನವಾಗಿ ತೆರೆಯೋಣ. ಮುಖದಲ್ಲಿ ಒಂದು ನಗು ಇರಲಿ. ಭಗವಂತನಿಗೆ ಹಾಗೂ ಈ ಸತ್ಸಂಗಕ್ಕೆ ಕೃತಜ್ಞತೆಯನ್ನ ಸಲ್ಲಿಸೋಣ. ತರ್ಕದಿಂದ ಅನುಭವದತ್ತ ಸರಿಯುವುದೇ ನಮ್ಮ ದಿನನಿತ್ಯದ ಉದ್ದೇಶವಾಗಲಿ, ಸಾಧನವಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇಷ್ಟೊತ್ತು ಬಹಳ ತಾಳ್ಮೆಯಿಂದ ಕೇಳಿಸಿಕೊಂಡ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದವನ್ನ ಸಲ್ಲಿಸ್ತೀನಿ. ಹಾಗೆ ವಾಸುದೇವ್ ಸರ್ಗೆ, ವಾಣಿ ಮೇಡಮ್ಗೆ, ಮೆಡಿಟೇಷನ್ ಅಂಡ್ ಸ್ಟಡಿ ಸರ್ಕಲ್ ಈ ಸತ್ಸಂಗದ ಸಂಸ್ಥೆಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ತಪ್ಪುಗಳನ್ನ ನನಗೆ ಬಿಡಿ, ಒಳ್ಳೆಯದೇನಿದೆಯೋ ಅದನ್ನ ನಿಮ್ಮ ಬಾಳ ಬುದ್ಧಿಯಾಗಿ ಕೊಂಡೊಯ್ಯಿರಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಉಪಸಂಹಾರ ಮಾಡ್ತೀನಿ. ಥ್ಯಾಂಕ್ ಯು ಸರ್.